Hello everyone, welcome to Sunstein and Ganit Prakash. So let's continue the topic. ಓಕೆ. ಸೊ ಈಗ ಮೇಲೊಂದು ಎಕ್ಸಾಂಪಲ್ ಬರ್ತಿದೆ ಅಲ್ವಾ, ಅದೇ ಥರ ಇರೋ ಪ್ರಾಬ್ಲಮ್ಸ್ಗಳನ್ನ ಹೇಗೆ ಸಾಲ್ವ್ ಮಾಡೋದು ಅಂತ ಈ ಎಕ್ಸಾಂಪಲಿಂದ ನಾವು ಅರ್ಥ ಮಾಡ್ಕೊತೀವಿ. ಓಕೆನಾ? ಮಲ್ಲೇಶ್ ಬ್ರಾಟ್ 30 ಮಾರ್ಬಲ್ಸ್ ಟು ದ ಪ್ಲೇ ಗ್ರೌಂಡ್. ಸೊ ಎಷ್ಟು ಮಾರ್ಬಲ್ಸ್ ಇದೆ? 30 ಮಾರ್ಬಲ್ಸ್ನ ತೊಗೊಂಡು ಬರ್ತಾನೆ ಪ್ಲೇ ಗ್ರೌಂಡಿಗೆ. ಅರುಣ್ ಬ್ರಾಟ್ 5 bags of marbles with 5 bags of marbles with 4 marbles in each bag. ಸೊ ಅರುಣ್ ಏನು ಮಾಡ್ತಾನೆ, 5 ಬ್ಯಾಗ್ ತರ್ತಾನೆ. 5 ಬ್ಯಾಗಲ್ಲಿ ಏನಿದೆ, 4 ಮಾರ್ಬಲ್ಸ್ ಇದೆ. ಎಲ್ಲ ಬ್ಯಾಗಲ್ಲೂ 4 ಮಾರ್ಬಲ್ಸ್. ಈಗ 4 ಎಷ್ಟು ಟೈಮ್ ಆಯಿತು? 5 ಟೈಮ್ ಆಯಿತು. ಮೀನ್ಸ್ 5 bags into 4 marbles. ಸೊ ದಿಸ್ ಇಸ್ ದ ಎಕ್ಸ್ಪ್ರೆಷನ್ ವಿ ನೀಡ್ ಟು ರೈಟ್. ಸೊ ಟೋಟಲ್ ಮಾರ್ಬಲ್ ಈ ಬ್ಯಾಗ್ಸಲ್ಲಿ ಎಷ್ಟಿದೆ ಅಂತಂದರೆ 5 into 4 ದಟ್ ಇಸ್ 20. ಮಲ್ಲೇಶ್ ಸಮ್ಮರೈಸ್ಡ್ ದಿಸ್ ಬೈ ರೈಟಿಂಗ್ ದ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್. ಈಗ ಮಲ್ಲೇಶ್ ತಂದಿರೋ ಮಾರ್ಬಲ್ಸ್ ಮತ್ತು ಅರುಣ್ ತಂದಿರೋ ಮಾರ್ಬಲ್ಸ್ ಟೋಟಲ್ಸ್ ಇಷ್ಟು ಅಂದರೆ ಏನರ್ಥ? 30 ಮಾರ್ಬಲ್ಸ್ ಮಲ್ಲೇಶ್ ತಂದಿರೋದು. ಈ ಇಷ್ಟು ಬ್ಯಾಗಲ್ಲಿ ಎಷ್ಟಿದೆ? 4 ಅನ್ನೋದು 5 ಟೈಮ್ ಇದೆ. ಸೊ 5 into 4 ದಟ್ ಇಸ್ 5 into 4. ಓಕೆ. ಆದರೆ ಈಗ 30 + 5 into 4 ಇದೆ. ಇದಕ್ಕೆ ಆನ್ಸರ್ ಏನು? ಏನಿದ್ರದ್ದು ವ್ಯಾಲ್ಯೂ ಹೇಗೆ ಕಂಡುಹಿಡಿತೀರಾ? 30 + 5 ದಟ್ ಇಸ್ 35 into 4 ಇಟ್ ವಿಲ್ ಗಿವ್ಸ್ 140. ಬಟ್ ದಿಸ್ ಇಸ್ ರಾಂಗ್. ಯು ಕೆನ್ ನಾಟ್ ಆಲ್ ಆಫ್ ಎ ಸಡನ್ ಸಾಲ್ವ್ ಫ್ರಮ್ ಫಸ್ಟ್. ಓಕೆ, ಸುಮ್ಮನೆ ಇಲ್ಲಿಂದ ಮಾಡ್ಕೊಂಡು ಹೋದರೆ ಆನ್ಸರ್ ತಪ್ಪಾಗುತ್ತೆ. ಯಾಕಂದರೆ ನಾವು ಫಸ್ಟ್ ಎಕ್ಸ್ಪ್ರೆಷನ್ ನೋಡಿದ್ದು ಯಾವುದು? ಪ್ಲಸ್ ಇದ್ದಾಗ, ಲೈಕ್ 2 - 3 ಇತ್ತು ಅಥವಾ 4 + 2 ಇತ್ತು, ಏನೋ ಅಡಿಷನ್ ಅಥವಾ ಸಬ್ಟ್ರಾಕ್ಷನ್ ಮಾತ್ರ ನೋಡಿದ್ವಿ. ಎರಡೂ ಇರೋದನ್ನ ನೋಡಿರಲಿಲ್ಲ. ಲೈಕ್ 4 + 2 into 5 ಈ ಥರ ಎರಡೆರಡು ಆಪ್ರೇಷನ್ ಒಟ್ಟಿಗೆ ಇರೋ ಅರ್ಥಮೆಟಿಕ್ ಎಕ್ಸ್ಪ್ರೆಷನ್ಸ್ ನಾವು ನೋಡಿರಲಿಲ್ಲ. ಬಟ್ ಈ ಕೇಸಸಲ್ಲಿ ಹಂಗೆ ಬರುತ್ತೆ. ಯಾವಾಗೆಲ್ಲ ಜಾಸ್ತಿ ಆಪ್ರೇಷನ್ಸ್ ಬರುತ್ತೆ, ಒಂದಕ್ಕಿಂತ ಜಾಸ್ತಿ ಬರುತ್ತೆ, ಅವಾಗೆಲ್ಲ ನಾವು ತುಂಬ ಕೇರ್ಫುಲ್ಲಾಗಿ ಆನ್ಸರ್ ಮಾಡಬೇಕು. ಯಾವುದನ್ನ ಫಸ್ಟ್ ಸಾಲ್ವ್ ಮಾಡಬೇಕು ಅಂತ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಓಕೆನಾ? ಓಕೆ. ಸೊ ಈಗ ನಮಗೆ ಏನು ಆನ್ಸರ್ ಬಂತು? 140. ಬಟ್ 140 ಈಸ್ ರಾಂಗ್. ಎರಡನ್ನೂ ಸೇರಿ ನಮಗೆ 140 ಮಾರ್ಬಲ್ಸ್ ಇಲ್ಲ. ಮಲ್ಲೇಶ್ ಫೌಂಡ್ ದ ವ್ಯಾಲ್ಯೂ ಆಫ್ ದಿಸ್ ಎಕ್ಸ್ಪ್ರೆಷನ್ ಟು ಬಿ 50. ಸೊ ಫಸ್ಟ್ ಯಾರಿಗೆ? ವಿತೌಟ್ ನೋಯಿಂಗ್ ದ ಕಾಂಟೆಕ್ಸ್ಟ್ ಬಿಹೈಂಡ್. ಸೊ ಪೂರ್ಣ ಫೌಂಡ್ ದ ವ್ಯಾಲ್ಯೂ. ಸೊ ಪೂರ್ಣ ಅನ್ನೋನು ಏನು ಮಾಡ್ತಾನೆ, ಎಷ್ಟಿದೆ ಟೋಟಲ್ ಒಂದಿದ್ದಕ್ಕೆ? ಅವನ ಆನ್ಸರ್ 140. ಪೂರ್ಣ ಸೆಟ್ ದಿಸ್ ಒನ್. ಓಕೆ, ಬಟ್ ಹೂ ಫೌಂಡ್ ದ ಆನ್ಸರ್ 50? ಮಲ್ಲೇಶ್ ಸೆಟ್ ದಟ್ ದ ಆನ್ಸರ್ ಇಸ್ 50. ಸೊ ಎರಡರಲ್ಲಿ ಯಾವುದು ಸರಿ? ಈ ಎಕ್ಸ್ಪ್ರೆಷನಿಗೆ 140ನ ಆನ್ಸರ್ ಅಥವಾ 50ನ? 50 ಈಸ್ ಕರೆಕ್ಟ್. ಓಕೆ, ಯಾಕೆ ಅಂತಂದರೆ 5 ಬ್ಯಾಗಲ್ಲಿ 4 ಮಾರ್ಬಲ್ಸ್ ಇದೆ ಅಂದರೆ ಟೋಟಲ್ ಎಷ್ಟು ಮಾರ್ಬಲ್ಸ್ ಆಯಿತು? ಟೋಟಲ್ ಮಾರ್ಬಲ್ಸ್ 20 ಆಯಿತು. ಸೊ 20 ಅರುಣ್ ತಂದಿರೋದು, ಮಲ್ಲೇಶ್ ತಂದಿರೋದು ಎಷ್ಟು? 30. ಸೊ ಟೋಟಲ್ 50 ತಾನೇ. ಬಟ್ ಈ ಥರ ಎಕ್ಸ್ಪ್ರೆಷನ್ ಬರ್ತು ಮಾಡಿದಾಗ ಯಾಕೆ 140 ಬರ್ತೈತೆ? ಅಂದಮೇಲೆ ದೇರ್ ಈಸ್ ಸಮ್ ರೂಲ್ಸ್. 140 ಬರೋ ಹಾಗಿಲ್ಲ. ದ ಎಕ್ಸ್ಪ್ರೆಷನ್ ಇಸ್ ಕರೆಕ್ಟ್, ಬಟ್ 140 ಬರೋ ಹಾಗಿಲ್ಲ ಅಂದರೆ ದೇರ್ ಶುಡ್ ಬಿ ಸಮ್ ರೂಲ್ಸ್ ಟು ಇವ್ಯಾಲ್ಯೂಯೇಟ್ ದ ಕರೆಕ್ಟ್ ಆನ್ಸರ್. ಸೊ ಏನಾ ರೂಲ್ಸು? In this case, Mallesh is right. So what is Mallesh saying? 50. So he is right. But why did Purna get it wrong? ಪೂರ್ಣ ಯಾಕೆ ರಾಂಗ್ ಆಯಿತು? ಯಾಕಂತಂದರೆ ಪೂರ್ಣ ಸ್ಟಾರ್ಟಿಂಗಿಂದ ಮಾಡ್ದ. 30 + 5 ಮಾಡ್ದ, 35 ಆಯಿತು. 35ನ ಮತ್ತೆ 4 into 4 ಮಾಡ್ದ. ಸೊ ಹಿ ಗಾಟ್ 140. ಬಟ್ ಇಟ್ ಇಸ್ ರಾಂಗ್. ಬಟ್ ಹೇಗೆ ಮಾಡ್ಬೇಕು ನಾವೀಗ ಅಂತಂದರೆ, ಜಸ್ಟ್ ಆ್ಯಸ್ ಪಂಕ್ಚುಯೇಷನ್ ಮಾರ್ಕ್ ಆರ್ ಯೂಸ್ಡ್ ಟು ರಿಸಾಲ್ವ್ ಕನ್ಫ್ಯೂಷನ್ ಇನ್ ದ ಲ್ಯಾಂಗ್ವೇಜ್. ಓಕೆನಾ? ಲ್ಯಾಂಗ್ವೇಜಲ್ಲಿ ಹೇಗೆ ಕನ್ಫ್ಯೂಷನ್ನ ರಿಸಾಲ್ವ್ ಮಾಡೋದಕ್ಕೆ ಒಂದು ಕಾಮ ಯೂಸ್ ಮಾಡಿ ಗೊತ್ತಾಯಿತು, ಹಾಗೆಯೇ ಬ್ರ್ಯಾಕೆಟ್ನ ನಾವು ಈ ಥರ ಎಕ್ಸ್ಪ್ರೆಷನ್ಸಲ್ಲಿ ಯೂಸ್ ಮಾಡ್ತೀವಿ. ಓಕೆ, ಆ್ಯಂಡ್ ದ ನೋಷನ್ ಆಫ್ ಟರ್ಮ್ಸ್ ಆರ್ ಯೂಸ್ಡ್ ಇನ್ ಮ್ಯಾಥಮೆಟಿಕ್ಸ್ ಟು ರಿಸಾಲ್ವ್ ಕನ್ಫ್ಯೂಷನ್ ಇನ್ ಇವ್ಯಾಲ್ಯೂಯೇಟಿಂಗ್ ಎಕ್ಸ್ಪ್ರೆಷನ್. ಸೊ ಇಲ್ಲಿ ಒಂದೇ ಒಂದು ಬ್ರ್ಯಾಕೆಟ್ ಹಾಕೋದ್ರಿಂದ ನಮ್ಮ ಪ್ರಾಬ್ಲಮ್ ಸಾಲ್ವ್. ಸೊ ಈಗ ಒಂದು ಬ್ರ್ಯಾಕೆಟ್ ಹಾಕಿದೆ ನಾನು. ಯಾಕೆ ಬ್ರ್ಯಾಕೆಟ್ ಹಾಕ್ತೆ? ಬಿಕಾಸ್ ದಿಸ್ ಇಸ್ ದ ಮಾರ್ಬಲ್ಸ್ ಬ್ರಾಟ್ ಬೈ ಅರುಣ್. 5 ಬ್ಯಾಗಲ್ಲಿ 4 ಮಾರ್ಬಲ್ಸ್ ತಂದಿದ್ದು ಅರುಣ್. ಸೊ ಇವೆರಡನ್ನ ಫಸ್ಟ್ ಇವ್ಯಾಲ್ಯೂಯೇಟ್ ಮಾಡ್ಬೇಕು ನಾವು. 5 4s 20, ಆಮೇಲೆ 30 ಜೊತೆಗೆ ಅಡಿಷನ್. ಸೊ ನಾವ್ ವಿ ಗೆಟ್ 50. ಸೊ ದಿಸ್ ಬ್ರ್ಯಾಕೆಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ನಾನು ಈ ಕೇಸಲ್ಲಿ ಹೇಳಿದೆ. ಸೊ ಯಾವಾಗೆಲ್ಲ ಬ್ರ್ಯಾಕೆಟ್ ಬರುತ್ತೋ ಆವಾಗ ಆನ್ಸರ್ ಚೇಂಜ್ ಆಗುತ್ತೆ. ಸೊ ಇಲ್ಲಿ ಇವೆರಡನ್ನ ಫಸ್ಟ್ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಯಾಕಂದರೆ ಬ್ರ್ಯಾಕೆಟ್ ಇಲ್ಲ ಅಂದರೆ ವಿ ಹ್ಯಾವ್ ಟು ಪ್ರಿಯಾರಿಟೈಸ್ ಮಲ್ಟಿಪ್ಲಿಕೇಶನ್ ಫಸ್ಟ್. ಇಲ್ಲಿ 4 3s 12 ಆಯಿತು. 12 - 2 ಅಂತ ಬಂದರೆ ಇಟ್ ಇಸ್ 10. ದ ಆನ್ಸರ್ ಇಸ್ ಕರೆಕ್ಟ್. ಹಿಯರ್ ಬ್ರ್ಯಾಕೆಟ್ ಅವ್ರು ಹಾಕಿರೋದ್ರಿಂದ ಬ್ರ್ಯಾಕೆಟಲ್ಲಿ ಇರೋದನ್ನ ಫಸ್ಟ್ ಸಾಲ್ವ್ ಮಾಡಬೇಕು. 3 - 2 is 1. 1 into 4, the answer is 4. So in this case both are correct, but we have to concentrate on what? Bracket. ಬ್ರ್ಯಾಕೆಟ್ ಇಲ್ಲ ಅಂದರೆ ಮಲ್ಟಿಪ್ಲಿಕೇಶನ್ ಇರೋ ಕಡೆ ಬ್ರ್ಯಾಕೆಟ್ನ ನಾವು ಹಾಕೋಬೇಕು. ನಾ ಇಲ್ಲಿ ಹಾಕ್ತೀನಿ ಅಂದರೆ ನೋ.
ಓಕೆ, ಇಲ್ಲಿ ಹಾಕೋಗಿಲ್ಲ ಅಂಟಿಲ್ ಯು ಆರ್ ಸೆಡ್ ಟು ಡೂ ದಟ್. ಓಕೆ, so just looking at the expression 30 plus 5 into 4, it is not clear whether we should do the addition first or multiplication first. ಹೌದಲ್ವಾ? 30 plus 5 into 4 ಅಂತ ಗೊತ್ತಾದಾಗ ನಮಗೆ ಹೇಗೆ ಅದನ್ನ ಫಸ್ಟ್ ಮಲ್ಟಿಪ್ಲಿಕೇಶನ್ ಮಾಡಬೇಕು ಅಡಿಷನ್ ಮಾಡಬೇಕು ಗೊತ್ತಾಗಲ್ಲ. ಬಟ್ ಆಫ್ಟರ್ ಪುಟ್ಟಿಂಗ್ ಅ ಬ್ರಾಕೆಟ್ ವಿ ಕ್ಯಾನ್ ಈಸಿಲಿ ಟೆಲ್. ವೈ ಇಲ್ಲಿಗೆ ಯಾಕೆ ಬ್ರಾಕೆಟ್ ಹಾಕಿದೆ ನಾನು ಅಂತಂದರೆ, ಬಿಕಾಸ್ ದಿಸ್ ಇಸ್ ದ ಮಾರ್ಬಲ್ ಬ್ರಾಟ್ ಬೈ ಅರುಣ್. ಸೊ ಇಷ್ಟು ಮಾರ್ಬಲ್ನ ಫಸ್ಟ್ ಬ್ರಾಕೆಟ್ ಹಾಕಿ ಸಾಲ್ವ್ ಮಾಡಬೇಕು. ಆಮೇಲೆ ಮಲ್ಲೇಶ್ ತಂದಿರೋ ಮಾರ್ಬಲ್ಸ್ ಜೊತೆಗೆ ಅಡಿಷನ್ ಮಾಡಿದ್ರೆ ವಿ ವಿಲ್ ಗೆಟ್ 50. Just as punctuation, okay, this is over, right? Bracket in expression. In the expression to find the number of marbles, 30 plus 5 into 4. We had to first multiply 5 and 4. ಅದೇ ಮೇಲೆ ಹೇಳಿದ್ನಲ್ಲ ಹಾಗೆ ಫಸ್ಟ್ ಇಲ್ಲಿ ಬ್ರಾಕೆಟ್ ಹಾಕಿ ಇವೆರಡನ್ನ ಫಸ್ಟ್ ಮಲ್ಟಿಪ್ಲೈ ಮಾಡಬೇಕು. ವಿ ವಿಲ್ ಗೆಟ್ 20. ಆಫ್ಟರ್ವರ್ಡ್ಸ್ ವಿ ಹ್ಯಾವ್ ಟು ಆ್ಯಡ್ 30. ಸೊ ವಿ ಗೆಟ್ 50. ಓಕೆ, ದಿಸ್ ಆರ್ಡರ್ ಆಫ್ ಆಪರೇಷನ್ ಇಸ್ ಕ್ಲಾರಿಫೈಡ್ ಬೈ ದ ಯೂಸ್ ಆಫ್ ಬ್ರಾಕೆಟ್ ಆಸ್ ಫಾಲೋಸ್. ಸೊ ಈ ರೀತಿ ಬ್ರಾಕೆಟ್ ಹಾಕಿ ಸಾಲ್ವ್ ಮಾಡಬೇಕು. ವೆನ್ ಇವ್ಯಾಲ್ಯೂಯೇಟಿಂಗ್ ಎನ್ ಎಕ್ಸ್ಪ್ರೆಷನ್ ಹ್ಯಾವಿಂಗ್ ಬ್ರಾಕೆಟ್ಸ್, ವಿ ನೀಡ್ ಟು ಫಸ್ಟ್ ಫೈಂಡ್ ದ ವ್ಯಾಲ್ಯೂಸ್ ಆಫ್ ದ ಎಕ್ಸ್ಪ್ರೆಷನ್ ಇನ್ಸೈಡ್ ದ ಬ್ರಾಕೆಟ್. ಸೊ ಯಾವಾಗೆಲ್ಲ ಒಂದು ಎಕ್ಸ್ಪ್ರೆಷನಲ್ಲಿ ನಿಮಗೆ ಬ್ರಾಕೆಟ್ ಕಾಣುತ್ತೋ ಬ್ಲೈಂಡಾಗಿ ನೀವು ಬ್ರಾಕೆಟ್ನೇ ಫಸ್ಟ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಬ್ರಾಕೆಟ್ ಎಲ್ಲಿರುತ್ತೋ ದ ಬ್ರಾಕೆಟ್ ಶುಡ್ ಬಿ ಪ್ರಿಯಾರಿಟೈಸ್ಡ್ ಫಸ್ಟ್. ಸೊ ಎಲ್ಲೆಲ್ಲಿ ಬ್ರಾಕೆಟ್ ಕಾಣುತ್ತೆ ಅಲ್ಲಿ ಫಸ್ಟು ಅಲ್ಲೇನು ಆಪ್ರೇಷನ್ ಇರುತ್ತೆ ಅದನ್ನು ಮಾಡಬೇಕು. ಸೊ ಈಗ ಫಾರ್ ಎಕ್ಸಾಂಪಲ್ 30 ಪ್ಲಸ್ 5 ಮೈನಸ್ 4 ಅಂತ ಏನಾದರೂ ಇದ್ದರೆ ಇಲ್ಲಿ ಬ್ರಾಕೆಟ್ ಇರುತ್ತಲ್ಲ, ಇದನ್ನು ಫಸ್ಟ್ ಸಾಲ್ವ್ ಮಾಡಬೇಕು. 5 ಮೈನಸ್ 4 ಇಸ್ 1 ಪ್ಲಸ್ 30. ಸೊ ಯು ವಿಲ್ ಗೆಟ್ 31. ದಿಸ್ ಇಸ್ ಜಸ್ಟ್ ಎನ್ ಎಕ್ಸಾಂಪಲ್. ಓಕೆ, ಸೊ ಈ ರೀತಿ ಯಾವಾಗೆಲ್ಲ ಬ್ರಾಕೆಟ್ ಕಾಣುತ್ತೋ ಅದನ್ನು ಫಸ್ಟ್ ಸಾಲ್ವ್ ಮಾಡಿ ದೆನ್ ಯು ಹ್ಯಾವ್ ಟು ಡೂ ಅದರ್ ಆಪ್ರೇಷನ್ಸ್. ಓಕೆ, so in the above expression we first find the value of 5 into 4. so first bracket ಹಾಕಿದಿರೋದ್ರಿಂದ ಇಲ್ಲಿ ನಾವು first solve ಮಾಡಬೇಕು, then we have to add, so we will get 50. next example ನೋಡೋಣ. Irfan bought a pack of biscuits for rupees 15. so ಎಷ್ಟು ರೂಪೀಸ್ಗೆ ಬಿಸ್ಕೆಟ್ ತೊಗೊಂಡಿದ್ದಾನೆ? 15. and a pack of tur dal for rupees 56. He gave the shopkeeper 100 rupees. Write an expression that can help us calculate the change Irfan will get back from the shopkeeper. ಸೊ ಈಗ 15 ರೂಪೀಸ್ ಮತ್ತು 56 ರೂಪೀಸ್ಗೆ ಅವನು ಶಾಪ್ ಮಾಡಿದ್ದಾನೆ. ಅವನು ಶಾಪ್ಕೀಪರ್ಗೆ ಎಷ್ಟು ಕೊಟ್ಟಿದ್ದಾನೆ? 100 ಕೊಟ್ಟಿದ್ದಾನೆ. ರಿಮೈನಿಂಗ್ ಚೇಂಜ್ ಅವನಿಗೆ ಎಷ್ಟು ಬರಬೇಕು ಅದನ್ನು ನಾವು ಕಂಡುಹಿಡಬೇಕು. ಸೊ 15 ಶಾಪ್ ಮಾಡಿದ್ದಾನಲ್ವಾ, ಪ್ಲಸ್ 56. ಸೊ ಇದು ಒಂದು ಓವರ್ ಆಲ್ ಶಾಪಿಂಗ್. ಅವ್ನು ಕೊಟ್ಟಿರೋ ರೂಪೀಸ್ 100 ಇದಿಷ್ಟು ಮೈನಸ್ ಆಗಬೇಕಲ್ವಾ. ಸೊ ಇದೆ ಏನು ಬರುತ್ತೆ ಆನ್ಸರು ಟೋಟಲು, ಅದನ್ನು 100ಇಂದ ಮೈನಸ್ ಮಾಡಿದರೆ ನಮಗೆ ರಿಮೈನಿಂಗ್ ಚೇಂಜ್ ಸಿಗುತ್ತೆ. ಸೊ ನೋ, ದ ಇಕ್ವೇಶನ್ ಇಸ್ ಕರೆಕ್ಟ್, ರೈಟ್? ವಾಟ್ ವಿಲ್ ವಿ ಗೆಟ್? 100 minus 15 is what? 100 minus 15 we will get 85. 85ಗೆ ಪ್ಲಸ್ 56 ಇದೆ ಇಲ್ಲಿ. 56ನ ಪ್ಲಸ್ ಮಾಡಿದ್ರೆ ಎಷ್ಟಾಗುತ್ತೆ? ಸೊ 9 140 1. ಸೊ ಹೌ ಮಚ್ ಡು ವಿ ಗೆಟ್? 141 we will get. ಓಕೆ, ಸೊ 141 ಅನ್ನೋದು ಸಿಗ್ಬೋದಾ? ಚೆಕ್ ಮಾಡಿ. 100 ರೂಪೀಸ್ ಅವ್ನು ಶಾಪ್ಕೀಪರ್ ಕೊಟ್ಟಿರೋದು. ವಿಲ್ ಹಿ ಗಿವ್ 141 ಮೋರ್ ದೆನ್ ವಾಟ್ ಹಿ ಗಿವ್? ಕೊಡಕ್ಕೆ ಸಾಧ್ಯನಾ? ಸೊ ವಿ ಕ್ಯಾನ್ ಸೇ ದ್ಯಾಟ್ ದಿಸ್ ಇಸ್ ರಾಂಗ್. 141 ಬರೋ ಹಾಗಿಲ್ಲ. ಅಗೇನ್ ವಿ ಆರ್ ಮಿಸ್ಸಿಂಗ್ ಸಮಥಿಂಗ್. ಸೊ ವಾಟ್ ಶುಡ್ ವಿ ಡೂ ಹಿಯರ್? ಸೊ ಇಲ್ಲಿವರೆಗೆ ಏನಾದರೂ ನಿಮಗೆ ಆನ್ಸರ್ ಮಾಡೋಕ್ಕೆ ಗೊತ್ತಾದರೆ ಇಟ್ ಇಸ್ ವೆರಿ ಗುಡ್. ವಿ ಹ್ಯಾವ್ ಟು ರೈಟ್ ಅ ಬ್ರಾಕೆಟ್ ಹಿಯರ್. ಯಾಕೆ ಅಂದರೆ ದಿಸ್ ಇಸ್ ದ ಟೋಟಲ್ ಅಮೌಂಟ್ ಹಿ ಶಾಪ್ಡ್. ವಾಟ್? ಇಲ್ಲಿ ಶಾಪಿಂಗ್ ಮಾಡಿದ್ದು ಇಷ್ಟು ಅಮೌಂಟಿಗೆ. ಸೊ ಇಲ್ಲಿ ಒಂದು ಬ್ರಾಕೆಟ್ ಹಾಕಬೇಕು, ಯಾಕಂದರೆ 15 ಪ್ಲಸ್ 56 ಇಸ್ ದ ಟೋಟಲ್ ಅಮೌಂಟ್ ವಾಟ್ ಹಿ ಬಾಟ್ ಸಮಥಿಂಗ್, ರೈಟ್? ಅದರಿಂದ ನಾವು 100ನ ಮೈನಸ್ ಮಾಡಿದ್ರೆ ವಿ ವಿಲ್ ಗೆಟ್ ದ ಎಕ್ಸಾಕ್ಟ್ ಆನ್ಸರ್. ಸೊ ವಾಟ್ ಈಸ್ ದಟ್? 100 ಮೈನಸ್ 56 ಪ್ಲಸ್ 15 ಅಂದರೆ ಎಷ್ಟಾಯಿತು? 56 15. ಸೊ ಇಟ್ ಇಸ್ 11, 1 ಕ್ಯಾರಿ, 5 6 7. ಸೊ 71 ರೂಪೀಸ್ ಅವನು ಶಾಪ್ ಮಾಡಿದ್ದು. ಈಗ ಇದನ್ನು ಮೈನಸ್ ಮಾಡಿದ್ರೆ ಏನಾಗುತ್ತೆ? 100ಇಂದ ವಿ ವಿಲ್ ಗೆಟ್ 9 and it is 29. ಸೊ 29 ರೂಪೀಸ್ ಚೇಂಜ್ ಅವನಿಗೆ ವಾಪಸ್ ಸಿಗುತ್ತೆ. ಸೊ ದಿಸ್ ಇಸ್ ಕರೆಕ್ಟ್. ಇಲ್ಲಿ ಏನು ಪ್ರಾಬ್ಲಮ್ ಆಗಿ ನಮಗೆ 141 ಬಂದಿತ್ತು? ಬ್ರಾಕೆಟ್ ಇಲ್ಲದೆ ಇರೋದಕ್ಕೆ. ಸೊ ದ್ಯಾಟ್ ಈಸ್ ದ ಇಂಪಾರ್ಟೆನ್ಸ್ ದ ಬ್ರಾಕೆಟ್ ಹ್ಯಾವ್. ಯು ಶುಡ್ ಅಂಡರ್ಸ್ಟ್ಯಾಂಡ್ ದಿಸ್ ಪ್ರಾಪರ್ಲಿ. ಓಕೆ, ಸೊ ದಿಸ್ ಇಸ್ ದ ಕರೆಕ್ಟ್ ವೇ. ಈ ರೀತಿ ಬರೆಯೋ ಹಾಗಿಲ್ಲ. ದ ಎಕ್ಸ್ಪ್ರೆಷನ್ ರಿಟರ್ನ್ ಇಟ್ಸ್ ಇಟ್ ಸೆಲ್ಫ್ ರಾಂಗ್. ಓಕೆ, ಇಲ್ಲಿ ಮೈನಸ್ ಆಗಬೇಕು, ಸಾರಿ ಇಲ್ಲಿ ಬ್ರಾಕೆಟ್ ಬರಬೇಕು. ಇಲ್ಲಿ ಬ್ರಾಕೆಟ್ ಬಂದರೆ ದ ಇಕ್ವೇಶನ್ ಇಸ್ ಕರೆಕ್ಟ್. ಸೊ ಹಿಯರ್ ಇಟ್ ಇಸ್ ಕರೆಕ್ಟ್. ಓಕೆ, ಬ್ರಾಕೆಟ್ ಯಾಕೆ ಇಂಪಾರ್ಟೆಂಟ್ ಅಂದರೆ ಇದಿಷ್ಟು ಅವ್ನು ಶಾಪ್ ಮಾಡಿದ್ದು. ನಿಮಗೆ ಕಾನ್ಸೆಪ್ಟ್ ಅರ್ಥ ಆದರೆ, ಅಲ್ಲಿ ಏನಿದೆ ಕ್ವೆಶನ್ ಅದು ಅರ್ಥ ಆದರೆ ಬ್ರಾಕೆಟ್ ಯಾವಾಗ ಹಾಕೋಬೇಕು ನಿಮಗೆ ಆಟೋಮೆಟಿಕ್ಕಾಗಿ ಗೊತ್ತಾಗುತ್ತೆ. ಯಾಕಂದರೆ 15 ಪ್ಲಸ್ 56 ಇಸ್ ದ ಟೋಟಲ್ ಅಮೌಂಟ್. ಅಷ್ಟನ್ನು ಸೇರಿ ಒಂದು ಶಾಪ್ ಮಾಡಿರೋದು.
ಇಷ್ಟನ್ನು ಟೋಟಲ್ ಮಾಡಿ ಮೈನಸ್ ಮಾಡಬೇಕು 100ಗೆ. Okay, so 29 is the change what he will get back from the shopkeeper. Okay, terms in expression. So what is this terms? Let's see here. Suppose we have the expression 30 plus 5 into 4 without any brackets. So ಇಲ್ಲಿ ಏನು bracket ಇಲ್ಲ. Does it have no meaning? Bracket ಇಲ್ಲ ಅಂತಂದ್ರೆ ಅಲ್ಲಿ ಏನೋ ಅರ್ಥ ಇಲ್ಲ ಅಂತನಾ? No, it has some value. Okay, when these are expression having multiple operation and the order of operation is not specified by the bracket. So bracket to intention ಏನು, ಆರ್ಡರ್ ನ ಸ್ಪೆಸಿಫೈ ಮಾಡೋಕ್ಕೆ. ಆರ್ಡರ್ ಅಂದ್ರೆ ಏನು? ಆರ್ಡರ್ ಅಂತಂದ್ರೆ ಪ್ರಿಯಾರಿಟಿ. ಫಸ್ಟ್ ಯಾವ್ದನ್ನ ಸಾಲ್ವ್ ಮಾಡಬೇಕು ಅಂತ ಹೇಳೋದೇ ಬ್ರಾಕೆಟ್. ಬ್ರಾಕೆಟ್ ಎಲ್ಲಿರುತ್ತೆ ಅದನ್ನೇ ಫಸ್ಟ್ ಸಾಲ್ವ್ ಮಾಡಬೇಕು. ವಿ ಯೂಸ್ ದ ನೋಷನ್ ಆಫ್ ಟರ್ಮ್ಸ್ ಟು ಡಿಟರ್ಮೈನ್ ದ ಆರ್ಡರ್. ಓಕೆ, terms are the part of an expression separated by plus sign. So what is term? Plus sign ಇಂದ ಏನು ಸಪ್ರೇಟ್ ಆಗಿರುತ್ತೆ ನಂಬರ್ಸ್ ಅದೇ ಟರ್ಮ್ಸ್. ಫಾರ್ ಎಕ್ಸಾಂಪಲ್ 2 + 4. ಪ್ಲಸ್ ಅನ್ನೋದು ಯಾವ್ಯಾವ ನಂಬರ್ನ ಸಪ್ರೇಟ್ ಮಾಡಿದೆ? 2 ಮತ್ತು 4ನ ಸಪ್ರೇಟ್ ಮಾಡಿದೆ. ಸೊ 2 is a term, 4 is a term. How many terms are there in this expression? There are 2 terms. Why only plus? What if it is into? 2 into 4 ಇದೆ ಅನ್ಕೊಳ್ಳೋಣ. ಇಂಟು 2 ಮತ್ತು 4ನ ಸಪ್ರೇಟ್ ಮಾಡಿದೆ. ಇಸ್ ಇಟ್ 2 terms? No, it is only 1 term. ಸಾರಿ, ಇದು 1 term ಅಷ್ಟೇ. ಮೈನಸ್ ಇರೋದು ನಮಗೆ ಬೇಡ, ಪ್ಲಸ್ಸೇ ಇರಬೇಕು. ಓಕೆ, ಪ್ಲಸ್ ಮಾತ್ರ ಇರಬೇಕು. ಫಾರ್ ಎಕ್ಸಾಂಪಲ್ 12 + 7 ಆ್ಯಂಡ್ ದ ಟರ್ಮ್ಸ್ ಆರ್ 12, 7. ಪ್ಲಸ್ ಯಾವ್ಯಾವ್ದನ್ನು ಸಪ್ರೇಟ್ ಮಾಡಿದೆ? 12 ಮತ್ತು 7. ಸೊ 12 ಆ್ಯಂಡ್ 7 ಆದ 2 terms. ಇಲ್ಲಿ ಎಷ್ಟು ಟರ್ಮ್ಸ್ ಇದೆ ಅಂದರೆ 2 terms ಇದೆ. ವಾಟ್ ಇಫ್ ಇಟ್ ಇಸ್ ಮೈನಸ್? 12 + 7 ಬದಲು 12 - 7 ಇತ್ತು. ಎಷ್ಟು ಟರ್ಮ್ ಇದೆ? ಅಗೇನ್ ಇಟ್ ಇಸ್ 2 term. ಹೇಗೆ 2 term? ಮೈನಸ್ ಇದ್ರೂ ಕೂಡ ಹೇಗೆ 2 terms? ವಿ ವಿಲ್ ಸ್ಟಡಿ ಹಿಯರ್. ಓಕೆ, we will keep marking each term of an expression as above. Note that this way of marking the term is not as usual practice. ಓಕೆ, ಯೂಶ್ವಲಿ ನಾವು ಇದೇ ಪ್ರಾಕ್ಟೀಸ್ನ ಮಾಡಲ್ಲ, ಬಟ್ ಈ ಲೆಸನಿಗೆ ಈ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋವರೆಗೂ ನಾವು ಇದನ್ನು ಫಾಲೋ ಮಾಡ್ತೀವಿ. ಓಕೆ, ದಿಸ್ ವಿಲ್ ಬಿ ಡನ್ ಅಂಟಿಲ್ ಯು ಬಿಕಮ್ ಫ್ಯಾಮಿಲಿಯರ್ ವಿತ್ ದಿಸ್ ಕಾನ್ಸೆಪ್ಟ್. ನೌ ವಾಟ್ ಆರ್ ದ ಟರ್ಮ್ಸ್ ಇನ್ 83 - 14? ಸೊ ಇದೇ ಕೇಸ್, ಮೈನಸ್ ಬಂದಿರೋ ಕೇಸಲ್ಲಿ ಎಷ್ಟು ಟರ್ಮ್ಸ್ ಇದೆ? ಸೊ ಹಿಯರ್ ಆಲ್ಸೋ ದೆರ್ ಆರ್ 2 terms. ಹೌ? ವಿ ವಿಲ್ ಸಿ. ಇಲ್ಲಿ ಪ್ಲಸ್ ಇಲ್ಲ, ಪ್ಲಸ್ ಬರಲೇಬೇಕು 2 terms ಇದ್ದರೆ. ಈ 2 terms ಇದೆ ಅಂದರೆ ಟರ್ಮ್ಸ್ ಅಂತ ನಾವು ಡಿಫೈನ್ ಮಾಡಬೇಕು ಅಂದರೆ there should be a terms. We know that subtracting a number is same as adding the inverse of the number. ಓಕೆ, ಸಬ್ಟ್ರಾಕ್ಟಿಂಗ್ ದ ನಂಬರ್ ಅಂತಂದರೆ ಆ ನಂಬರ್ದು ಇನ್ವರ್ಸ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ 2ಗೆ ಇನ್ವರ್ಸ್ ಅಂದ್ರೇನು? -2. 4ಗೆ ಇನ್ವರ್ಸ್ -4, ನಾಟ್ 2. ಓಕೆ, ಇನ್ವರ್ಸ್ ಅಂತಂದರೆ ಅದೇ ನಂಬರ್ದು ಆಪೋಸಿಟ್ ಸೈನ್. ಓಕೆ, ಇಲ್ಲಿ 83ಗೆ 14ನ ಸಬ್ಟ್ರಾಕ್ಟ್ ಮಾಡಿದ್ದೀವಿ, ಮೈನಸ್ ಮಾಡಿದ್ದೀವಿ. ಬಟ್ ಇದು ಯಾವುದಕ್ಕೆ ಈಕ್ವಲ್ಲು ಅಂದರೆ 83 ನಂಬರಿಗೆ ಇದ್ರದ್ದು 14ದು ಇನ್ವರ್ಸ್ ಏನಪ್ಪ? -14. ಸೊ 14ಗೆ, ಸೊ ಐ ವಿಲ್ ರೈಟ್ ಪ್ರಾಪರ್ಲಿ. -14ನ 83ಗೆ ಅಡಿಷನ್ ಮಾಡ್ತೀವಲ್ಲ, ಸೊ ದಿಸ್ ಈಸ್ ಈಕ್ವಲ್ ಟು 83 - 14. 83ಗೆ 14ನ ಮೈನಸ್ ಮಾಡಿದ್ದೀವಿ ಅಂದರೆ ಸಬ್ಟ್ರಾಕ್ಟ್ ಮಾಡ್ತಿದ್ದೀವಿ. ಅದು ಎಲ್ಲಿಗೆ ಈಕ್ವಲ್ ಆಗುತ್ತೆ ಅಂದರೆ ಅಡಿಷನ್. ಈ 14 ಅನ್ನೋ ನಂಬರ್ದು ಇನ್ವರ್ಸ್ ನಂಬರ್ನ ಆ್ಯಡ್ ಮಾಡಿದ್ರೆ ಬೋತ್ ಆರ್ ಸೇಮ್. ಇವೆರಡ್ರದ್ದು ವ್ಯಾಲ್ಯೂ ಸೇಮ್. ಸೊ ಹಿಯರ್ ಕಮ್ಸ್ ದ ಪ್ಲಸ್. ನೋ, ಸೊ ಇವಾಗ ಎಷ್ಟು ಟರ್ಮ್ಸ್ ಇದೆ ಇಲ್ಲಿ? 83 - 14ಗೆ ಎಷ್ಟು ಟರ್ಮ್ಸ್ ಇದೆ ಅಂದರೆ ಹೇಗೆ ಹೇಳೋದು? ಒಂದು 83 is a term, another term is -14. This complete term -14 is a term. Understood? ಸೊ ಯಾವುದೇ ನಂಬರಿಗೆ ಟರ್ಮ್ಸ್ ಅಂತ ನಾವು ಡಿಫೈನ್ ಮಾಡಬೇಕು ಅಂದರೆ ದೇರ್ ಶುಡ್ ಬಿ ಪ್ಲಸ್. ಮೈನಸ್ ಇತ್ತು ಅಂದರೆ ಅದನ್ನು ನಾವು ಪ್ಲಸ್ ಫಾರ್ಮ್ಗೆ ಬರಿಬೋದು. ಸೊ ಇಲ್ಲಿ 12 - 7 ಹೇಳಿದೆ ಅಲ್ವಾ? 12 - 7ನ ಹೇಗೆ ಬರಿಬೋದು? 12ಅಲ್ಲಿ 7 ಸಬ್ಟ್ರಾಕ್ಟ್ ಆಗಿದೆ, ಬಟ್ ಅಡಿಷನ್ ಫಾರ್ಮೆಟಲ್ಲಿ 12ಗೆ ಏನು ಆ್ಯಡ್ ಮಾಡ್ಬೋದು? ಇನ್ವರ್ಸ್ ಆಫ್ ದಿಸ್ 7. ಬರೀ 7 ಮಾತ್ರ ನೋಡ್ಬೇಕು ನೀವು. ಮೈನಸ್ ಇದೆ, ಇಲ್ಲೂ ಮೈನಸ್ಸೇ ಬರ್ಕೊಂಡ್ರಿ. ನೋ, ಇಟ್ ಇಸ್ ಸಬ್ಟ್ರಾಕ್ಷನ್ ಅಂತ ಹೇಳಿದ್ದೀನಿ, ಅದಕ್ಕೆ ಮೈನಸ್ ಪ್ರೆಸೆಂಟ್ ಮಾಡ್ತಿದೆ. ಬಟ್ ಇಲ್ಲಿ 7ಗೆ ಇನ್ವರ್ಸ್ ಬೇಕು ನನಗೆ. ಸೊ ಇಟ್ ಇಸ್ -7. 12ಗೆ -7ಅನ್ನು ಆ್ಯಡ್ ಮಾಡಿದ್ರು ವಿ ವಿಲ್ ಗೆಟ್ ದ ಸೇಮ್ ವ್ಯಾಲ್ಯೂ. ಯಾಕಂದರೆ ಮೈನಸ್ ಇಂಟು ಪ್ಲಸ್ ಮೈನಸ್ ಅಂತ ಬರ್ತು ಮತ್ತೆ ಅದೇ ಈಕ್ವೇಷನ್ ಬರುತ್ತೆ. ಇದನ್ನು ನೀವು ಹೈಯರ್ ಕ್ಲಾಸಸಲ್ಲಿ ಓದ್ತೀರಾ. ದ ಆನ್ಸರ್ ವಿಲ್ ಬಿ ಸೇಮ್. 12 - 7 ವಿ ವಿಲ್ ಗೆಟ್ 5. ಹಿಯರ್ ಆಲ್ಸೋ
we will get 5. The answer is same. ಇದು ಎಕ್ಸ್ಪ್ರೆಷನ್, ಎರಡೂ ಎಕ್ಸ್ಪ್ರೆಷನ್ ರೈಟಿಂಗ್ ಇನ್ ಡಿಫ್ರೆಂಟ್ ಫಾರ್ಮ್. ಇಲ್ಲಿ ಅಡಿಷನ್ ಫಾರ್ಮೆಟಲ್ಲಿ ಬರಿತಾ ಇದೀವಿ, ಇಲ್ಲಿ ಸಬ್ಟ್ರಾಕ್ಷನ್ ಫಾರ್ಮೆಟಲ್ಲಿ ಬರಿತಾ ಇದೀವಿ. ಓಕೆನಾ? ಸೊ ಈಗ ಇಲ್ಲಿ ಟರ್ಮ್ಸ್ ಅಂದರೆ ಯಾವ್ಯಾವ್ದಿದೆ? 12 is a term, -7 is a term. ಸೊ 2 terms ಇದೆ. Thus the term of the expression is 83. -14ಗೆ ಏನಿದೆ, ಇದನ್ನ ಪ್ರತಿ ಸಲ ಪ್ಲಸ್ ಅಂತ ಬರ್ಕೊಳ್ದೇನೋ ಹಾಗೆ ಮಾಡ್ಬೋದು. 83 is a term, -14 is another term. So it is separated by plus symbol. So ಇವೆರಡು terms ಆಯಿತು. Check if replacing subtraction by addition in this way does not change the value of the expression by taking different example. ಸೊ ಈಗ ಬೇರೆ ಎಕ್ಸಾಂಪಲ್ ತಗೊಂಡು ಹೀಗೆ ಸಬ್ಟ್ರಾಕ್ಷನನ್ನು ಅಡಿಷನ್ಗೆ ಚೇಂಜ್ ಮಾಡಿದ್ರೆ ಬೇರೆ ನಂಬರ್ಸು ಚೇಂಜ್ ಆಗಲ್ವಾ? ನೋ, ಆಗಲ್ಲ. ನಾವಿಲ್ಲಿ 12 - 7ಗೆ ಮಾಡಿದ್ವಿ. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋದಾದರೆ, ಸೊ ಲೆಟ್ ಮಿ ಟೇಕ್ 10 - 7 ತಗೊಳ್ಳೋಣ. ಸೊ ಇದನ್ನು ಅಡಿಷನ್ ಫಾರ್ಮೆಟಲ್ಲಿ ಹೇಗೆ ಬರಿಬೋದು? 10ಗೆ 7ದು ಇನ್ವರ್ಸ್ ಅಂದರೆ -7. 10 ಪ್ಲಸ್ ಆಫ್ -7 ಅಂತ ಇದನ್ನು ಓದೋದು. ಓಕೆ, 10 - 7 is again 3, here also 3. We will get the same thing. So the number will not change, the value will not change. It will work. Can you explain why subtracting a number is the same as adding its inverse using the token model of integer that we saw in class 6 textbook of mathematics? So class 6 textbook ಅಲ್ಲಿ ಏನಿದೆ, ಟೋಕನ್ ಮಾಡೆಲ್ ಅಂತ ಇದೆ. ಸೊ ಈ ಟೋಕನ್ ಮಾಡೆಲ್ನ ಯೂಸ್ ಮಾಡಿ ನೀವೀಗ ಇಲ್ಲಿ ತನಕ ಕೇಳಿದ್ಮೇಲೆ ನಿಮಗೆ ಕ್ವೆಶನ್ ಬರ್ಬೋದು, ವೈ ದೀಸ್ ಟು ಆರ್ ಸೇಮ್. ಇಲ್ಲಿ -7 ಸಬ್ಟ್ರಾಕ್ಟ್ ಮಾಡಿದ್ರು, -7 ಆ್ಯಡ್ ಮಾಡೋದು, ವೈ ಬೋತ್ ಆರ್ ಸೇಮ್. ಸೊ ಇಲ್ಲಿ ಟೋಕನ್ ಮಾಡೆಲ್ ಅನ್ನೋ ಒಂದು ಕಾನ್ಸೆಪ್ಟ್ ಮೂಲಕ ವೈ ಅನ್ನೋ ಕ್ವೆಶನಿಗೆ ಇಲ್ಲಿ ಆನ್ಸರ್ ಇದೆ. ಓಕೆ, ಸೊ ಟೋಕನ್ ಮಾಡೆಲ್ ಪ್ರಕಾರ ಅಡಿಷನ್. ಸೊ ಇಲ್ಲೊಂದು ಎಕ್ಸಾಂಪಲ್ ತಗೊಳ್ಳೋಣ. 83 - 14 ಅಲ್ವಾ? ಸೊ 83 - 14 ಇದು ಸಬ್ಟ್ರಾಕ್ಟ್ ಮಾಡ್ತಿರೋದು. ಅಡಿಷನ್ ಮಾಡೋದು ಅಂತಂದರೆ 14ದು ಇನ್ವರ್ಸ್, ದಟ್ ಇಸ್ -14. ಸೊ ಪ್ಲಸ್ -14 ಆಗುತ್ತೆ. ಓಕೆ, ಸೊ ಟೋಕನ್ ಮಾಡೆಲ್ ಪ್ರಕಾರ ಇವೆರಡನ್ನು ಹೇಗೆ ಅಡಿಷನ್ ಅಥವಾ ಸಬ್ಟ್ರಾಕ್ಷನ್ ಮಾಡಿದ್ರೆ ಸೇಮ್ ಬರುತ್ತೆ ಅಂದರೆ, ಟೋಕನ್ ಮಾಡೆಲ್ ಏನು ಹೇಳುತ್ತೆ, ಪಾಸಿಟಿವ್ ಟರ್ಮ್ಸ್ನ ನಾವು ಈ ರೀತಿ ಬರ್ಕೊಬೇಕು. ಫಾರ್ ಎಕ್ಸಾಂಪಲ್ ಚಿಕ್ಕ ನಂಬರ್ ತೊಗೊಳ್ಳೋಣ, ಯಾಕಂದರೆ ಟೋಕನ್ ಮಾಡೆಲ್ನ ನಾವು ರೈಟಿಂಗಲ್ಲಿ ಎಕ್ಸ್ಪ್ರೆಸ್ ಮಾಡೋದ್ರಿಂದ ಚಿಕ್ಕ ನಂಬರ್ ಆದರೆ ಈಸಿಯಾಗಿ ಅರ್ಥ ಆಗುತ್ತೆ. ಫಾರ್ ಎಕ್ಸಾಂಪಲ್ 4 ಐ ವಿಲ್ ಟೇಕ್ 7 - 3. ಓಕೆ, 7 - 3 ಅಂದರೆ ಅರ್ಥ ಏನು? 7 ಅನ್ನೋದು ಪಾಸಿಟಿವ್ ಟೋಕನ್, -3 ಅನ್ನೋದು ನೆಗೆಟಿವ್ ಟೋಕನ್. ಸೊ 7 ಪಾಸಿಟಿವ್ ಟೋಕನ್, ಸೊ ಪ್ಲಸ್ ಹೌ ಮೆನಿ 7s? ಸೊ ದೀಸ್ ಆರ್ ಟೋಕನ್ಸ್. ಓಕೆ, 4 ಆಯಿತು, 5 6 7. ಸೊ ಈ 7 ಟೋಕನಲ್ಲಿ ನೆಗೆಟಿವ್ 3 ಟೋಕನ್ಸ್, ಒಂದು ಪಾಸಿಟಿವ್ ಟೋಕನ್, ಒಂದು ನೆಗೆಟಿವ್ ಟೋಕನ್ ಕ್ಯಾನ್ಸಲ್ ಆಗುತ್ತೆ. ಪಾಸಿಟಿವ್ ನೆಗೆಟಿವ್ ಕ್ಯಾನ್ಸಲ್, ರಿಮೈನಿಂಗ್ ಎಷ್ಟು? ರಿಮೈನಿಂಗ್ 4. ಸೊ 7 ಪಾಸಿಟಿವ್ ಟೋಕನಲ್ಲಿ -3 ಮಾಡಿದಾಗ, 3 ಟೋಕನ್ಸ್ನ ಕ್ಯಾನ್ಸಲ್ ಮಾಡಿದಾಗ ಎಷ್ಟು ರಿಮೈನಿಂಗ್? ನಮಗೆ 4 ಸಿಕ್ತು. ಅದೇ ರಿವರ್ಸ್ ಮಾಡೋಣ. ಕ್ಯಾನ್ ಯು ಎಕ್ಸ್ಪ್ಲೇನ್ ವೈ ಸಬ್ಟ್ರಾಕ್ಟಿಂಗ್ ಅ ನಂಬರ್ ಇಸ್ ಸೇಮ್ ಆಸ್ ಆ್ಯಡಿಂಗ್ ಇಟ್ಸ್ ಇನ್ವರ್ಸ್? ಸೊ ಇದ್ರದ್ದು ಇನ್ವರ್ಸ್ನ ಅಡಿಷನ್ ಮಾಡೋಣ ಅಂದರೆ ಏನರ್ಥ? 7 ಪ್ಲಸ್ -3. ಸೊ ಈ 7ಗೆ ಏನು ಆ್ಯಡ್ ಮಾಡ್ತಾ ಇದ್ದೀವಿ? ಪಾಸಿಟಿವ್ 7 ಟೋಕನಿಗೆ ನೆಗೆಟಿವ್ 3 ಟೋಕನ್ಸ್ನ ಆ್ಯಡ್ ಮಾಡ್ತಾ ಇದ್ದೀವಿ. ಸೊ ನಾಟ್ ಪಾಸಿಟಿವ್, ನೆಗೆಟಿವ್. ಓಕೆ, ಅಗೇನ್ ದ ಸೇಮ್ ಥಿಂಗ್. ಪಾಸಿಟಿವ್ಗೆ ನೆಗೆಟಿವ್ನ ಆ್ಯಡ್ ಮಾಡಿದಾಗ ವಿ ವಿಲ್ ಗೆಟ್ 0, ಅಂದರೆ ಕ್ಯಾನ್ಸಲ್ ಆಯಿತು ಅಂತ. ಅಗೇನ್ ವಿ ಲೆಫ್ಟ್ ವಿತ್ ವಾಟ್? ವಿ ಲೆಫ್ಟ್ ವಿತ್ 4. ಸೊ ದ್ಯಾಟ್ ಈಸ್ ವೈ 7ಗೆ -3 ಟೋಕನ್ನ ಆ್ಯಡ್ ಮಾಡಿದ್ರು, +3ನ ಮೈನಸ್ ಮಾಡಿದ್ರು, ವಿ ವಿಲ್ ಗೆಟ್ ಸೇಮ್ ಥಿಂಗ್. ಸೊ ಇಲ್ಲೂ ಅಷ್ಟೇ, ಇಷ್ಟು ದೊಡ್ಡ ನಂಬರ್ನ ಮಾಡೋಕ್ಕೆ ಡಿಫಿಕಲ್ಟ್ ಆಗುತ್ತೆ. ಸೊ ಇವೆರಡು ನಂಬರ್ದು ವ್ಯಾಲ್ಯೂ ಏನಾಗುತ್ತೆ? ಸೇಮ್ ಇರುತ್ತೆ. ಇದು ಟೋಕನ್ ಮಾಡೆಲ್ ಎಕ್ಸ್ಪ್ಲೇನ್ ಮಾಡೋದು. ಓಕೆ, ಆಲ್ ಸಬ್ಟ್ರಾಕ್ಷನ್ ಇನ್ ಅನ್ ಎಕ್ಸ್ಪ್ರೆಷನ್ಸ್ ಆರ್ ಕನ್ವರ್ಟೆಡ್ ಟು ಅಡಿಷನ್ ಇನ್ ದಿಸ್ ಮ್ಯಾನರ್ ಟು ಐಡೆಂಟಿಫೈ ದ ಟರ್ಮ್ಸ್. ಸೊ ಆಗಲೇ ಹೇಳ್ದಂಗೆ ಪ್ರತಿ ನಂಬರ್ಸ್ನು ನಾವು ಟರ್ಮ್ಸ್ನ ಕಂಡುಹಿಡಿಬೇಕು ಅಂದರೆ ಏನು ಮಾಡಬೇಕು? ಪ್ಲಸ್ಗೆ ಅಡಿಷನಿಗೆ ಅಂದರೆ ಪ್ಲಸ್ ಟರ್ಮ್ಸಲ್ಲಿ ಬರ್ಕೊಬೇಕು. ಓಕೆ, ಪ್ಲಸ್ ಇದ್ರೇ ಆ ಕಡೆ ಈ ಕಡೆ ನಂಬರು ನಮಗೆ ಟರ್ಮ್ಸ್ ಅಂತ ಡಿಫೈನ್ ಆಗುತ್ತೆ. ಸೊ ಪ್ಲಸ್ ಫಾರ್ಮಿಗೆ ಫಸ್ಟ್ ಬರ್ಕೊಳ್ಳೋದು ಫಸ್ಟ್ ಸ್ಟೆಪ್. ಓಕೆ, ದೆನ್ ಹಿಯರ್ ಆರ್ ಸಮ್ ಮೋರ್ ಎಕ್ಸಾಂಪಲ್ಸ್ ಆಫ್ ಎಕ್ಸ್ಪ್ರೆಷನ್ಸ್ ಆ್ಯಂಡ್ ದೇರ್ ಟರ್ಮ್ಸ್. ಹೇಗೆ? -18 -3 ಇದೆ. ಸೊ -18ಗೆ 3ನ ಸಬ್ಟ್ರಾಕ್ಟ್ ಮಾಡಿದ್ದಾರೆ. ಅಡಿಷನಿಗೆ ಹೇಗೆ? ಪ್ಲಸ್ ಆಫ್ -3. ಓಕೆ, 18 is a term, 3 is a term. ಸೊ 6 × 5 + 3. ಸೊ ಇಲ್ಲಿ 6 × 5 ಅನ್ನೋದು ಒಂದೇ ಟರ್ಮ್, ಯಾಕಂದರೆ ದಿಸ್ ಡಸಂಟ್ ಹ್ಯಾವ್ ಪ್ಲಸ್, ಇದಿಷ್ಟು ಒನ್ ಟರ್ಮ್.
ಪ್ಲಸ್ 3 ಇದೆ. ಸೊ ನಮಗೆ ಪ್ಲಸ್ಸೇ ಇರೋದ್ರಿಂದ ಆಬ್ವಿಯಸ್ಲಿ ದಿಸ್ ಇಸ್ ಒನ್ ಟರ್ಮ್, ದಿಸ್ ಹೋಲ್ ಥಿಂಗ್ ಇಸ್ ಒನ್ ಟರ್ಮ್. ಇಲ್ಲಿ 5 ಇದೆ, 6 ಇದೆ, ನಂಬರ್ ಬೇರೆ ಬೇರೆ ಇದೆ. ಸೊ ವಿ ಡೋಂಟ್ ವಾಂಟ್ ನಂಬರ್ಸ್, ವಿ ವಾಂಟ್ ಪ್ಲಸ್ ಸಿಂಬಲ್. ಪ್ಲಸ್ ಸಿಂಬಲಿಂದ ಆ ಕಡೆ ಈ ಕಡೆ ಇರೋದು ಒನ್ ಟರ್ಮ್. ಸೊ ದಿಸ್ ಇಸ್ ಒನ್ ಟರ್ಮ್, ದಿಸ್ ಇಸ್ ಒನ್ ಟರ್ಮ್. ಅಗೇನ್ ಟೂ ಇಸ್ ಒನ್ ಟರ್ಮ್. ಐ ಕ್ಯಾನ್ ರೈಟ್ 2. ಇದನ್ನು ಅಡಿಷನಲ್ ಬರೆದ್ರೆ ಪ್ಲಸ್ ಆಫ್ -10 ಪ್ಲಸ್ 4 into 6. ಸೊ ಇದಿಷ್ಟು ಒನ್ ಟರ್ಮ್, ಯಾಕಂದರೆ ಪ್ಲಸ್ ಇಲ್ಲ. ಇದು ಒನ್ ಟರ್ಮ್, ಇದಿಷ್ಟು ಒನ್ ಟರ್ಮ್. ಸೊ ದೆರ್ ಆರ್ 3 terms here. 2 minus 10 and 4 into 6. Okay, now that 6 into 5. So ಇಲ್ಲಿ 6 into 5, ಇಲ್ಲಿ 4 into 6, they are single terms. ಅಂದರೆ ಸಿಂಗಲ್ ಟರ್ಮ್, ಇದು ಒನ್ ಟರ್ಮ್. 2 numbers ಇದೆ, 2 term ಅಂತ ಹೇಳೋ ಹಾಗಿಲ್ಲ. ಆಸ್ ದೇ ಡು ನಾಟ್ ಹ್ಯಾವ್ ಎನಿ ಪ್ಲಸ್ ಸಿಂಬಲ್. ಈ ನಂಬರ್ಸ್ ಮಧ್ಯೆ ಪ್ಲಸ್ ಸಿಂಬಲ್ ಇದ್ದಿದ್ರೆ ಬೇರೆ ಟರ್ಮ್ಸ್ ಆಗ್ತಿತ್ತು, ಇಲ್ವಲ್ಲ ಪ್ಲಸ್ ಸಿಂಬಲ್. ಸೊ ಇಟ್ ಇಸ್ single terms. In the following table, some expressions are given. Complete the table. ಸೊ ಇಲ್ಲಿ ಎಕ್ಸ್ಪ್ರೆಷನ್ಸ್ ಇದೆ, ನಾವು ಯಾವ್ಯಾವ ಟರ್ಮ್ಸ್ ಅಂತ ಬರೀಬೇಕು. ಸೊ 5 is a one term, ದೆನ್ 6 into 3 is another term. ಸೊ ಇದನ್ನ ಎರಡನ್ನೂ ಮಲ್ಟಿಪ್ಲೈ ಮಾಡಿ 18 ಅಂತ ಬರೆದ್ರು, ವಾಟ್ ಇಸ್ ಗ್ರೇಟ್. 4 ಪ್ಲಸ್ ಸಿಂಬಲಿಂದ ಸಪ್ರೇಟ್ ಆಗಿರೋದು 15, ಪ್ಲಸ್ ಸಿಂಬಲ್ ಮಾಡಿದ್ರೆ ಇಲ್ಲಿ -9, ಇನ್ವರ್ಸ್ ಆಫ್ 9 -9. ಸೊ ದಿಸ್ -9 ಇದೆ ಅಂತ ಡೈರೆಕ್ಟ್ ಬರೀಬೋದು ಪ್ಲಸ್ ಹಾಕ್ಬಿಟ್ಟು. ಸೊ ಹಿಯರ್ 23 ಪ್ಲಸ್ -2 ಇಂಟು ಇದೆ. ಸೊ ಇಟ್ ಇಸ್ -2 into 4 whole thing. So it is -8 ಅಂತ ಮೀನಿಂಗ್. ಸೊ -8 ಅಂತ. ಓಕೆ, ಪ್ಲಸ್ 16 ಇಲ್ಲಿ ಟರ್ಮ್ಸ್ ಬರೀಲಿಲ್ಲ ಅಲ್ಲ. 4 15 -9 ಸಿಂಬಲ್ ಸಮೇತ ಬರೀಬೇಕು. ಹಿಯರ್ 23 -2 into 4 and then 16. ಸೊ ಐ ಕ್ಯಾನ್ ಆಲ್ಸೋ ರೈಟ್ ಹಿಯರ್ 8 ಆದರೂ ಬರೀಬೋದು, -2 into 4 ಅಂತನಾದರೂ ಬರೀಬೋದು. ಓಕೆ, 28 ಹಿಯರ್ 19 ಪ್ಲಸ್ ಆಫ್ -8. So terms are 28, 19 and 8, -8. Now we will see how terms are used to determine the order of the operation to find the value of an expression. So ಈಗ ಹೇಗೆ ಟರ್ಮ್ಸ್ ಯೂಸ್ ಮಾಡ್ತೀವಿ ನಾವು, ಯಾವ್ಯಾವ ಟರ್ಮ್ಸ್ ಅಂತ ನಮಗೆ ಗೊತ್ತಾದರೆ ನಮಗೆ ಆರ್ಡರ್ ಆಫ್ ಆಪ್ರೇಷನ್ ಗೊತ್ತಾಗುತ್ತೆ. ಅಂದರೆ ಯಾವ ಆಪ್ರೇಷನ್ನ ಫಸ್ಟ್ ನಾವು ಸಾಲ್ವ್ ಮಾಡಬೇಕು, ಎಷ್ಟು ಟರ್ಮ್ಸ್ ಇದ್ದರೆ ಅಥವಾ ಯಾವ ಟರ್ಮ್ಸ್ ಇದ್ದರೆ ನಮಗೆ ಈ ಟರ್ಮ್ಸಿಂದ ಸ್ವಲ್ಪ ಅರ್ಥ ಆಗುತ್ತೆ. ಓಕೆ, ವಿ ವಿಲ್ ಸ್ಟಾರ್ಟ್ with expressions having only addition with all the subtraction suitably converted into additions. ಸೊ ನಾವು ಎಲ್ಲನೂ ಫಸ್ಟ್ ಟರ್ಮ್ಸ್ ಅಂತ ಗೊತ್ತಾಗಬೇಕಂದ್ರೆ ಏನು ಮಾಡ್ತೀವಿ, ಸಬ್ಟ್ರಾಕ್ಷನ್ ಇರೋ ಟರ್ಮ್ಸ್ ಕೂಡ ಅಡಿಷನ್ ಫಾರ್ಮೆಟಲ್ಲಿ ಬರ್ಕೊತೀವಿ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಹೌ ಟು ರೈಟ್ ದ ಸಬ್ಟ್ರಾಕ್ಷನ್ ಎಕ್ಸ್ಪ್ರೆಷನ್ಸ್ ಇಂಟು ಅಡಿಷನ್ ಫಾರ್ಮೆಟ್. ಡಸ್ ಚೇಂಜಿಂಗ್ ದ ಆರ್ಡರ್ ಇನ್ ವಿಚ್ ದ ಟರ್ಮ್ಸ್ ಆರ್ ಆ್ಯಡೆಡ್ ಗಿವ್ ಡಿಫ್ರೆಂಟ್ ವ್ಯಾಲ್ಯೂಸ್? ನೋ. ಆರ್ಡರ್ನ ಚೇಂಜ್ ಮಾಡಿದ್ರೆ ನಾವೀಗ ಅಡಿಷನ್ ಮಾಡಿದ ಫಾರ್ಮೆಟಲ್ಲಿ ನಮಗೆ ಬರೋ ಆನ್ಸರು ಚೇಂಜ್ ಆಗಲ್ಲ. ಈಗ 28 ಪ್ಲಸ್ 19 -8 ಇದೆ. ಇದನ್ನ ಅಡಿಷನ್ ಫಾರ್ಮೆಟಲ್ಲಿ ಬರೆದ್ರೆ ಏನಾಗುತ್ತೆ, 28 ಪ್ಲಸ್ 19 ಪ್ಲಸ್ ಆಫ್ -8 ಇದೆ. ಅಡಿಷನ್ ಇರುವಾಗ ಓಕೆನಾ, ಆ್ಯಡೆಡ್ ಅಂತ ಕೇಳಿದ್ದಾರೆ. ಏನಿದು ಕ್ವೆಶನ್ ಮೀನಿಂಗು ಅಂತಂದರೆ, ಈಗ ನಾವು ಆರ್ಡರ್ ಚೇಂಜ್ ಮಾಡಿದರೆ ಫಾರ್ ಎಕ್ಸಾಂಪಲ್ 19 ಇದೆ, 19 ಪ್ಲಸ್ -8 ಇದು -8 ಪ್ಲಸ್ 28. ಐ ಜಸ್ಟ್ ಇಂಟರ್ಚೇಂಜ್ ದಿಸ್ ಟು. ಸೊ ಇವೆರಡು ಇಂಟರ್ಚೇಂಜ್ ಮಾಡಿದ ತಕ್ಷಣ ಇಲ್ಲಿ ಬರೋ ಆನ್ಸರ್ ಚೇಂಜ್ ಇರುತ್ತಾ, ಇಲ್ಲಿ ಬರೋ ಆನ್ಸರ್ ಎರಡು ಸೇಮ್ ಇರುತ್ತಾ ಅಥವಾ ಡಿಫ್ರೆಂಟ್ ಇರುತ್ತಾ ಅನ್ನೋದು ಕ್ವೆಶನ್. ಇಲ್ಲಿ ಬರೋ ಆನ್ಸರ್ ಏನಿದೆ ಇಲ್ಲೂ ಬರೋದು ಸೇಮ್ ಇರುತ್ತೆ. ಓಕೆನಾ, ಯಾಕಂದರೆ ಎಲ್ಲ ಅಡಿಷನಲ್ ಇರುವಾಗ ನಾವು ಯಾವುದ್ರ ಜೊತೆಗೆ ಫಸ್ಟ್ ಅಡಿಷನ್ ಮಾಡ್ಬೋದು. ಈಗ 19ನ ಪ್ಲಸ್ ಫಸ್ಟು -8 ಜೊತೆಗೆ ಅಡಿಷನ್ ಮಾಡಿ ಆಮೇಲೆ 28ನ ಆ್ಯಡ್ ಮಾಡಿದ್ರೆ ವಾಟ್ ದ ಥಿಂಗ್ ವಿ ವಿಲ್ ಗೆಟ್, ದ ಸೇಮ್ ಥಿಂಗ್ ವಿ ವಿಲ್ ಗೆಟ್ ಫಸ್ಟ್ ಇಫ್ ವಿ ಆ್ಯಡ್ ದಿಸ್ ಟು ಆ್ಯಂಡ್ ಆ್ಯಡ್ ದ ಲಾಸ್ಟ್ ಒನ್. ಓಕೆ, ಅದನ್ನು ಮತ್ತೆ ಇಲ್ಲಿ ಎಕ್ಸಾಂಪಲಲ್ಲಿ ಮತ್ತೆ ಪ್ರೂವ್ ಮಾಡಿದ್ದಾರೆ. ನಾವು ಯಾವಾಗಲೂ ಅಡಿಷನ್ ಮಾಡುವಾಗ ಇಂಟರ್ಚೇಂಜ್ ಮಾಡಿದ್ರೆ ನಮಗೆ ಬರೋ ಆನ್ಸರ್ ಏನಿರಬೇಕು, ಸೇಮ್ ಇರಲೇಬೇಕು. ಸೊ ಇಲ್ಲಿ ಡಿಫ್ರೆಂಟ್ ಆನ್ಸರ್ ಬರುತ್ತಾ, ಡಿಫ್ರೆಂಟ್ ವ್ಯಾಲ್ಯೂ ಬರುತ್ತಾ ಅಂತ ಕ್ವೆಶನ್ ಇದೆ. ದಟ್ಸ್ ವೈ ಐ ರೋಟ್ ನೋ, ದ ಆನ್ಸರ್ ಶುಡ್ ಬಿ ಸೇಮ್. ಸ್ವಾಪಿಂಗ್ ಆ್ಯಂಡ್ ಗ್ರೂಪಿಂಗ್. ಸೊ ಇಲ್ಲಿ ಅದ್ರ ಬಗ್ಗೆನೇ ಮಾತಾಡ್ತಿರೋದು. ಪ್ಲಸ್ ಇದ್ದಾಗ ಆ ಕಡೆ ಈ ಕಡೆ ನಂಬರ್ಸ್ನ ಚೇಂಜ್ ಮಾಡಿದ್ರೆ ನಮಗೆ ಬರೋ ಆನ್ಸರ್ ಸೇಮ್ ಇರಲೇಬೇಕು, ಇರುತ್ತೆ ಕೂಡ. ಎಕ್ಸಾಂಪಲ್ 6, ಮಧು ಇಸ್ ಫ್ಲೈಯಿಂಗ್ ಅ ಡ್ರೋನ್ ಫ್ರಮ್ ಅ ಟೆರೆಸ್. ಸೊ ಏನು ಮಾಡ್ತಿದ್ದಾಳೆ ಮಧು, ಐ ಥಿಂಕ್ ಹೀ ಈಸ್ ಅ ಬಾಯ್. ಸೊ ಮಧು ಏನು ಮಾಡ್ತಿದ್ದಾನೆ, ಒಂದು ಡ್ರೋನ್ನ ಫ್ಲೈ ಮಾಡ್ತಿದ್ದಾನೆ ಇಲ್ಲಿ ಒಂದು ಬಿಲ್ಡಿಂಗ್ದು ಟೆರೆಸ್ಸಲ್ಲಿ. ಸೊ ಇದು ಟೆರೆಸ್, ಇಲ್ಲಿ ನಿಂತ್ಕೊಂಡು ಡ್ರೋನ್ನ ಅರಸಿದೆ. ಸೊ ಟೆರೆಸ್ ಎಷ್ಟುದ್ದ ಇದೆ ಅಂತ ತಿಳ್ಕೊಳ್ಳಿ ಮೇಲ್ಗಡೆ. ಸೊ ಟೆರೆಸ್ಸಿಂದ ಡ್ರೋನನ್ನು ಫ್ಲೈ ಮಾಡ್ತಿದ್ದಾನೆ. ಓಕೆನಾ, ದ ಡ್ರೋನ್ ಗೋಸ್ 6 meter ಅಪ್ ಆ್ಯಂಡ್ 4 meter ಡೌನ್. ಸೊ ಇಲ್ಲಿಂದ ಡ್ರೋನ್ನ ನಾನು ಆರಿಸಿದ್ರೆ 6 meterಗೆ ಹೋಗ್ತಿದೆ ಇಲ್ಲಿ ತನಕ. ಸೊ ಇಲ್ಲಿಂದ ಇಲ್ಲಿ ತನಕ ಎಷ್ಟು ಡಿಸ್ಟೆನ್ಸ್ ಇದೆ, ಸೊ ಇಲ್ಲಿಂದ ಇಲ್ಲಿ ತನಕ ಡಿಸ್ಟೆನ್ಸ್ ಟೆರೆಸ್ ತನಕ 6 meter ಇದೆ. ದ ಡ್ರೋನ್ ಗೋಸ್ 6 meter ಅಪ್ ಆ್ಯಂಡ್ ದೆನ್ 4 meter ಡೌನ್. ಸೊ ಇಲ್ಲಿಂದ ಇಲ್ಲಿ ತನಕ ಹೋಗಿ ಮತ್ತೆ 4 meter ಡೌನ್ ಬರುತ್ತೆ. ಇಲ್ಲಿಂದ ಇಲ್ಲಿ ತನಕ ಡಿಸ್ಟೆನ್ಸ್ ಎಷ್ಟು, 4 meter. ರೈಟ್ ಅನ್ ಎಕ್ಸ್ಪ್ರೆಷನ್ ಟು ಶೋ ಹೌ
ಹೈ ದ ಫೈನಲ್ ಪೊಸಿಷನ್ ಆಫ್ ದ ಡ್ರೋನ್ ಈಸ್ ಫ್ರಮ್ ದ ಟೆರೆಸ್. ಸೊ ಇದು ಫೈನಲ್ ಪೊಸಿಷನ್, ಟೆರೆಸ್ಸಿಂದ ಇಲ್ಲಿಗೆ ಫೈನಲ್ ಪೊಸಿಷನ್, ಯಾಕಂದ್ರೆ ಮೇಲೆ ಹೋಗಿ ಕೆಳಗೆ ಬಂತಲ್ವಾ. ಸೊ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಏನು ಅಂತ ಕೇಳ್ತಿದ್ದಾರೆ. ಟೆರೆಸ್ ಇದಲ್ವಾ, ಸೊ ಟೆರೆಸ್ಸಿಂದ ಫೈನಲ್ ಪೊಸಿಷನ್ಗೆ ಎಷ್ಟು ಡಿಸ್ಟೆನ್ಸ್, ನಮಗೆ ಇಲ್ಲಿಂದ ಇಲ್ಲಿ ತನಕ ಗೊತ್ತು, ಇಲ್ಲಿಂದ ಇಲ್ಲಿವರೆಗಿರೋ ಡಿಸ್ಟೆನ್ಸ್ ಗೊತ್ತು. ಬಟ್ ಇಲ್ಲಿಂದ ಇಲ್ಲಿ ತನಕ ಬೇಕು ಅಂದರೆ ಏನು ಮಾಡಬೇಕು, ದಿಸ್ 6 ಸೆಂಟಿಮೀಟರ್ ದ ಹೋಲ್ ಲಾಂಗ್ ಡಿಸ್ಟೆನ್ಸ್ ಏನಿದೆ ಟೆರೆಸ್ ಮೇಲೆ, 6ಇಂದ ನಾವು ಈ ಡಿಸ್ಟೆನ್ಸ್ ಕೆಳಗಡೆ ಬಂದಿರೋ ಇಷ್ಟು ಡಿಸ್ಟೆನ್ಸ್ನ ಮೈನಸ್ ಮಾಡಬೇಕು, -4. ಸೊ ಇಷ್ಟುದ್ದ ಇರೋದನ್ನ ಇಷ್ಟುದ್ದಕ್ಕೆ ಮೈನಸ್ ಮಾಡಿದ್ರೆ ವಿ ವಿಲ್ ಗೆಟ್ ದ ರಿಮೈನಿಂಗ್ ಡಿಸ್ಟೆನ್ಸ್, ಅಂದರೆ ಇಲ್ಲಿರೋ ಡಿಸ್ಟೆನ್ಸ್ ಗೊತ್ತಾಗುತ್ತೆ. ಸೊ 6 - 4 ಇಸ್ ದ ಎಕ್ಸ್ಪ್ರೆಷನ್. ದ ಡ್ರೋನ್ ಇಸ್ 6 - 4 ದಟ್ ಇಸ್ 2. ಅಂದರೆ ಇಲ್ಲಿಂದ ಇಲ್ಲಿಗೆ ಎಷ್ಟಾಯಿತು, 2 ಆಯಿತು, ಟೋಟಲ್ 6 ಆಯಿತು. ಓಕೆ, ಐ ಹೋಪ್ ಯು ಆರ್ ಗೆಟಿಂಗ್. 4 + 2 6 ಆಯಿತು. ಸೊ ಟೋಟಲ್ ಡಿಸ್ಟೆನ್ಸ್ 6 ಇದೆ. 4 ವಾಪಸ್ ಬಂತು ಅಂದರೆ 6 - 4 ವಿ ವಿಲ್ ಗೆಟ್ 2. ರೈಟ್ ಇಟ್ ಆಸ್ ಸಮ್ ಆಫ್ ಟರ್ಮ್ಸ್. ಸೊ ಈಗ 6 - 4 ಅನ್ನೋದು ಎಕ್ಸ್ಪ್ರೆಷನ್ ಆದರೆ ಅದರ ಅಡಿಷನ್. ಸೊ ಇಲ್ಲಿವರೆಗೂ ನಾವು ನೋಡ್ಕೊಂಡು ಬಂದ್ವಿ 6 + -4 ಇದು ಎಕ್ಸ್ಪ್ರೆಷನ್. ವಿ ಗೆಟ್ 2. ಸೊ ಈಗ ಇಂಟರ್ಚೇಂಜ್ ಮಾಡೋಣ. 4ನ ಇಲ್ಲಿಗೆ ಹಾಕಿ 6ನ ಇಲ್ಲಿಗೆ ಹಾಕೋಣ. ವಿಲ್ ದ ಸಮ್ ಚೇಂಜ್ ಇಫ್ ವಿ ಸ್ವಾಪ್ ದ ಟರ್ಮ್ಸ್. ಸೊ ನಾವು ಈಗ ಅಡಿಷನ್ ಮಾಡ್ತಿರೋ ಟರ್ಮ್ಸ್ನ ಸ್ವಾಪ್ ಮಾಡಿದರೆ ಸೇಮ್ ಆನ್ಸರ್ ಬರುತ್ತಾ, -4 ಇದೆ +6 ಇದೆ. Can you explain why this happening using the token model of integers that we saw in the class 6 textbook of mathematics? So interchange ಮಾಡಿದ್ರೆ ಓಕೆ. ಸೊ ಅಗೇನ್ ಟೋಕನ್ ಮಾಡೆಲ್ನ ಯೂಸ್ ಮಾಡಿಕೊಂಡು ಹೇಗೆ ನಾವು ಟರ್ಮ್ಸ್ನ ಇಂಟರ್ಚೇಂಜ್ ಮಾಡಿದ್ರು ಆನ್ಸರ್ ಸೇಮ್ ಬರುತ್ತೆ ಅಂತ ವಿ ಕ್ಯಾನ್ ಡಿಟರ್ಮೈನ್. ಸೊ ಹೌ, ಐ ವಿಲ್ ಟೇಕ್ ದ ನಂಬರ್ -4 + 6 ಆ್ಯಂಡ್ +6 - 4. ಸೊ ಇವೆರಡನ್ನ ಇಂಟರ್ಚೇಂಜ್ ಮಾಡಿ ಬರ್ತಿದ್ದೀನಿ. ಸೊ ಇದಕ್ಕೆ ಇದು ಇಂಟರ್ಚೇಂಜ್ ಆಗಿದೆ. ಸೊ ಫಸ್ಟ್ -4 + 6 ಮಾಡೋಣ. ಸೊ -4 ಅಂದರೆ ನೆಗೆಟಿವ್ ಟೋಕನ್ಸ್, -4 ನೆಗೆಟಿವ್ ಟೋಕನ್ಸ್, ದೆನ್ +6 6 ಟೋಕನ್ಸ್ ಎಷ್ಟಿದೆ, ಪ್ಲಸ್ ಅನ್ನೋ ಟೋಕನ್ಸು 6 ಇದೆ, -4 ಇದೆ. ಸೊ 1 1 ಕ್ಯಾನ್ಸಲ್ ಅಲ್ವಾ, ದಿಸ್ 4 ಕ್ಯಾನ್ಸಲ್. ಸೊ ವಿ ಲೆಫ್ಟ್ ವಿತ್ ವಾಟ್, ವಿ ಲೆಫ್ಟ್ ವಿತ್, ಸೊ ಆನ್ಸರ್ ಫಾರ್ ದಿಸ್ ಒನ್ ಇಸ್ 2. ನೆಕ್ಸ್ಟ್ +6 ಟೋಕನ್, ಅದಕ್ಕೆ ಏನು ಆ್ಯಡ್ ಮಾಡ್ತಾ ಇದ್ದೀವಿ, -4 ಟೋಕನ್ಸ್. ಸೊ +6 ಅಂದರೆ ಎಷ್ಟು, +6 -4 tokens. So again the same thing we get, we left with 2 tokens positive, right? So token model ಪ್ರಕಾರನೂ ಆನ್ಸರ್ ಸೇಮ್. ಸೊ ಟೋಕನ್ ಮಾಡೆಲ್ ಯೂಸ್ ಮಾಡಿ ನಾವು ಪ್ರೂವ್ ಮಾಡಾಯಿತು. ಇಂಟರ್ಚೇಂಜ್ ಮಾಡಿದ್ರು ಕೂಡ ವಿ ವಿಲ್ ಗೆಟ್ ದ ಸೇಮ್ ಆನ್ಸರ್. ಓಕೆ, 6 - 4 ದಟ್ ಇಸ್ 2. ಅಂದರೆ ಇಲ್ಲಿಂದ ಇಲ್ಲಿಗೆ ಎಷ್ಟಾಯಿತು, 2 ಆಯಿತು, ಟೋಟಲ್ 6 ಆಯಿತು. ಓಕೆ, ಐ ಹೋಪ್ ಯು ಆರ್ ಗೆಟಿಂಗ್. 4 + 2 6 ಆಯಿತು. ಸೊ ಟೋಟಲ್ ಡಿಸ್ಟೆನ್ಸ್ 6 ಇದೆ. 4 ವಾಪಸ್ ಬಂತು ಅಂದರೆ 6 - 4 ವಿ ವಿಲ್ ಗೆಟ್ 2. ರೈಟ್ ಇಟ್ ಆಸ್ ಸಮ್ ಆಫ್ ಟರ್ಮ್ಸ್. ಸೊ ಈಗ 6 - 4 ಅನ್ನೋದು ಎಕ್ಸ್ಪ್ರೆಷನ್ ಆದರೆ ಅದರ ಅಡಿಷನ್. ಸೊ ಇಲ್ಲಿವರೆಗೂ ನಾವು ನೋಡ್ಕೊಂಡು ಬಂದ್ವಿ 6 + -4 ಇದು ಎಕ್ಸ್ಪ್ರೆಷನ್. ವಿ ಗೆಟ್ 2. ಸೊ ಈಗ ಇಂಟರ್ಚೇಂಜ್ ಮಾಡೋಣ. 4ನ ಇಲ್ಲಿಗೆ ಹಾಕಿ 6ನ ಇಲ್ಲಿಗೆ ಹಾಕೋಣ. ವಿಲ್ ದ ಸಮ್ ಚೇಂಜ್ ಇಫ್ ವಿ ಸ್ವಾಪ್ ದ ಟರ್ಮ್ಸ್. ಸೊ ನಾವು ಈಗ ಅಡಿಷನ್ ಮಾಡ್ತಿರೋ ಟರ್ಮ್ಸ್ನ ಸ್ವಾಪ್ ಮಾಡಿದರೆ ಸೇಮ್ ಆನ್ಸರ್ ಬರುತ್ತಾ, -4 ಇದೆ +6 ಇದೆ. ಸೊ ಇದ್ರದ್ದು ಮೀನಿಂಗ್ ಏನು, 6 ನಂಬರ್ಗೆ 4ನ ಮೈನಸ್ ಮಾಡ್ತಿದ್ದೀವಿ ಅಂತ. ಅಗೇನ್ ವಿ ವಿಲ್ ಗೆಟ್ ದ ಸೇಮ್ ಥಿಂಗ್. ಇಂಟರ್ಚೇಂಜ್ ಮಾಡಿದ್ರೆ ಏನಾಯಿತು, ವಿ ವಿಲ್ ಗೆಟ್ ದ ಸೇಮ್ ಥಿಂಗ್. -4 + 6 = 2. ಇದನ್ನು ನಾವು ಫಸ್ಟ್ ಎಕ್ಸಾಂಪಲ್ ನೋಡಿದ್ವಲ್ಲ, ಈ ವಿಡಿಯೋದಲ್ಲೇ ಸ್ಟಾರ್ಟಿಂಗ್ ಎಕ್ಸಾಂಪಲ್ ನೋಡಿದ್ವಲ್ಲ, ಆ ರೀತಿ ಫಾರ್ಮೆಟಲ್ಲಿ ಬರೆದ್ರೂ ಗೊತ್ತಾಗುತ್ತೆ. ಸೊ -4 ಇದೆ, ಇಲ್ಲಿ +4 ಅಂದ್ಕೊಳ್ಳೋಣ. ಇಲ್ಲಿ ಎಕ್ಸ್ಟ್ರಾ ಎಷ್ಟಿದೆ, +2 ಇದೆ. ಸೊ -4 + 4ನ ಆ್ಯಡ್ ಮಾಡಿದ್ರೆ ವಿ ವಿಲ್ ಗೆಟ್ 0, ರೈಟ್? ಸೊ ವಿ ಲೆಫ್ಟ್ ವಿತ್ 2. ಸೊ ದ 2 ಈಸ್ ದ ಆನ್ಸರ್. 6ಗೆ -4ನ ಮಾಡಿದ್ರೆ ವಿ ವಿಲ್ ಗೆಟ್ 2. ಈ ಕಾನ್ಸೆಪ್ಟ್ ಇಲ್ಲಿಗೆ ಅಪ್ಲೈ ಆಗೋದಷ್ಟು ಅಪ್ಲಿಕೇಬಲ್ ಇಲ್ಲ ಅಂತ ಅನಿಸಿದೆ. ಸೊ ಲೀವ್ ದಿಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದಿಸ್ ಒನ್. ಸೊ ನಾವು ಸ್ವಾಪ್ ಮಾಡಿದ್ರು ಅಡಿಷನಲ್ಲಿ ಸೇಮ್ ಇರುತ್ತೆ ಅನ್ನೋದೇ ಇದಿಷ್ಟು ಎಕ್ಸ್ಪ್ಲನೇಷನ್ದು ಮೀನಿಂಗ್. ಇಟ್ ಡಸ್ ನಾಟ್ ಇನ್ ದಿಸ್ ಕೇಸ್. ಈ ಕೇಸಲ್ಲಿ ಅಂತಲ್ಲ, ಯಾವ ಕೇಸಲ್ಲೂ ಅಷ್ಟೇ ಅಡಿಷನ್ ಮಾಡುವಾಗ ನಾವು ಇಂಟರ್ಚೇಂಜ್ ಮಾಡಿದ್ರೆ ನಮಗೆ ಆನ್ಸರ್ ಸೇಮ್ ಬರಲೇಬೇಕು. ವಿ ಆಲ್ರೆಡಿ ನೋ ದಟ್ ಸ್ವಾಪಿಂಗ್ ದ ಟರ್ಮ್ ಡಸ್ ನಾಟ್ ಚೇಂಜ್ ದ ಸಮ್ ವೆನ್ ಬೋತ್ ದ ಟರ್ಮ್ಸ್ ಆರ್ ಪಾಸಿಟಿವ್ ನಂಬರ್. 2 ನಂಬರ್ ಪಾಸಿಟಿವ್ ಇದ್ರೂ ಚೇಂಜ್ ಆಗಲ್ಲ, 2 ನಂಬರ್ ನೆಗೆಟಿವ್ ಇದ್ರೂ ಚೇಂಜ್ ಆಗಲ್ಲ. ಅಡಿಷನ್ ಇರಬೇಕು, 2 ನಂಬರ್ ಮಧ್ಯೆ ಅಡಿಷನ್ನೇ ಇರಬೇಕು. ಈಗ 4 + 2 ಇಟ್ ವಿಲ್ ಗಿ 4 ಆದಮೇಲೆ 5 6. ಸೊ ಆನ್ಸರ್ ಇಸ್ 6. ಸೊ 2 + 4 ಮಾಡ್ತೀನಿ, 2 4 5 6 2 3 4 5 6. ದ ಆನ್ಸರ್ ಈಸ್ ಅಗೇನ್ 6. ಸೊ ಎರಡೂ ಕೇಸಲ್ಲೂ ಆನ್ಸರ್ ಸೇಮ್. ಸೊ ಸ್ವಾಪ್ ಮಾಡಿದ್ರು ಆನ್ಸರ್ ನಮಗೆ ಸೇಮ್ ಬರುತ್ತೆ. ವಿಲ್ ದಿಸ್ ಆಲ್ಸೋ ಹೋಲ್ಡ್ ವೆನ್ ದೇರ್ ಆರ್ ಟರ್ಮ್ಸ್ ಹ್ಯಾವಿಂಗ್ ನೆಗೆಟಿವ್ ನಂಬರ್ಸ್ ಆಸ್ ವೆಲ್?
ಎರಡು ನೆಗೆಟಿವ್ ಇದ್ದಾಗ ವರ್ಕ್ ಆಗುತ್ತಾ, ಸ್ವಾಪ್ ಮಾಡಿದಾಗಲೂ ಸೇಮ್ ಬರುತ್ತಾ ಅಂತ ಚೆಕ್ ಮಾಡೋಣ. ಸೊ ಫಾರ್ ಎಕ್ಸಾಂಪಲ್ 4 minus 2 I will take. So I can write it as like addition format ಅಲ್ಲಿ ಬರೆಯೋಣ. ಸೊ ಮೈನಸ್ ಇದ್ದಾಗ ಇಂಟರ್ಚೇಂಜ್ ಮಾಡಿದ್ರು ಸೇಮ್ ಬಂದೇ ಬರುತ್ತೆ, ಬಟ್ ಇದನ್ನ ಅಡಿಷನ್ ಫಾರ್ಮೆಟಿಗೆ ಬರ್ಕೊಂಡ್ರೆ ಇಟ್ ಇಸ್ ವೆಲ್ ಆ್ಯಂಡ್ ಗುಡ್. ಓಕೆ, -4 ಪ್ಲಸ್ -2 ಇಟ್ ಈಸ್ -6. ಸೊ ಯಾವಾಗೆಲ್ಲ ಎರಡು ನಂಬರ್ಗೂ ಮೈನಸ್ ಇರುತ್ತೋ ಇವೆರಡನ್ನ ಅಡಿಷನ್ ಮಾಡಿ ನಾವು ಮೈನಸ್ ಸಿಂಬಲ್ ಬರಿತೀವಿ. ಸೊ ದಿಸ್ ಇಸ್ ದ ರೂಲ್. ಇಫ್ ಯು ಡೋಂಟ್ ನೋ, ಯು ಅಂಡರ್ಸ್ಟ್ಯಾಂಡ್ ಹಿಯರ್ ಓನ್ಲಿ. ಇವೆರಡನ್ನ ಇಂಟರ್ಚೇಂಜ್ ಮಾಡ್ತೀನಿ. -2 ಪ್ಲಸ್ -4, what do I get? 4 minus 2 I will get -6 again. ಸೊ ಎರಡು ನಂಬರು ಪ್ಲಸ್ ಇಂದ ಫಾರ್ಮ್ ಆಗಿರೋದ್ರಿಂದ ಎರಡು ನಂಬರ್ನ ಇಂಟರ್ಚೇಂಜ್ ಮಾಡಿದಾಗ ಐ ವಿಲ್ ಗೆಟ್ ದ ಸೇಮ್ ಆನ್ಸರ್. ಬಟ್ ನೀವೇನಾದರೂ 4 - 2 ಇತ್ತು ಅಂತ ತಗೊಳ್ಳಿ, ಹಿಂಗೆ ಬರ್ಕೊಂಡು 2 - 4 ಅಂತ ಬರ್ಕೊಂಡ್ರೆ ದ ಆನ್ಸರ್ ವಾಟ್ ವಿ ಗೆಟ್ ಈಸ್ ರಾಂಗ್. ಲೈಕ್ ಎರಡಕ್ಕೂ ಡಿಫ್ರೆಂಟ್ ಬರುತ್ತೆ, ನಾಟ್ ರಾಂಗ್, ಡಿಫ್ರೆಂಟ್ ಬರುತ್ತೆ. 4 - 2 ವಿಲ್ ಗೆಟ್ 2, ಬಟ್ ಹಿಯರ್ ಇನ್ ದಿಸ್ ಕೇಸ್ 2 is a smaller number. ಸ್ಮಾಲರ್ ನಂಬರ್ನ ಯಾವಾಗೆಲ್ಲ ಬಿಗ್ಗರ್ ನಂಬರಿಂದ ಮೈನಸ್ ಮಾಡ್ತೀವೋ ವಿ ವಿಲ್ ಗೆಟ್ ನೆಗೆಟಿವ್ ಸೈನ್ ಆ್ಯಂಡ್ ದ ಆನ್ಸರ್ ಇಸ್ 2 ಓನ್ಲಿ. ಬಟ್ 2 ಇಸ್ ಡಿಫ್ರೆಂಟ್ ಫ್ರಮ್ -2. ಓಕೆ, ಬರೀ ಸಬ್ಟ್ರಾಕ್ಷನ್ ಇದ್ದಾಗ ಇಟ್ ಓಂಟ್ ಹೋಲ್ಡ್ ಗುಡ್. ಸೊ ವಿಲ್ ದಿಸ್ ಆಲ್ಸೋ ಹೋಲ್ಡ್ ವೆನ್ ದರ್ ಆರ್ ಟರ್ಮ್ಸ್ ಹ್ಯಾವಿಂಗ್ ನೆಗೆಟಿವ್ ನಂಬರ್? ನೋ. ನೆಗೆಟಿವ್ ನಂಬರ್ ಇದ್ದಾಗ ಅಡಿಷನ್ ಮಾಡಿದ್ರೆ ಇಟ್ ಹೋಲ್ಡ್ ಗುಡ್. ಸೊ ಯು ಕ್ಯಾನ್ ರೈಟ್ ಅ ಸ್ಟೇಟ್ಮೆಂಟ್ ಹಿಯರ್. ಇಫ್ ದ negative terms are in the form of addition, it holds good. ಅಂದರೆ ಈ ಕೇಸಲ್ಲಿ ಈಗ ಮೈನಸ್ ಇತ್ತು ಒಂದು ನಂಬರು, ಅಡಿಷನ್ ಫಾರ್ಮೆಟಲ್ಲಿ ಇರೋದ್ರಿಂದ ಎಕ್ಸ್ಚೇಂಜ್ ಮಾಡಿದಾಗಲೂ ವಿ ಗಾಟ್ ದ ಸೇಮ್ ನಂಬರ್. ಬಟ್ ಏನಾದರೂ ಅಡಿಷನ್ ಫಾರ್ಮಲ್ಲಿ ಇಲ್ಲದೆ ಸಬ್ಟ್ರಾಕ್ಷನ್ ಫಾರ್ಮಲ್ಲಿ ಇದ್ದರೆ ಇಟ್ ಡಸಂಟ್ ಹೋಲ್ಡ್ ಗುಡ್. ಈ ನೋ ಏನಕ್ಕೆ? ಇಫ್ ಇಟ್ ಈಸ್ ಇನ್ ಸಬ್ಟ್ರಾಕ್ಷನ್ ಫಾರ್ಮ್. ಓಕೆ, ಸಬ್ಟ್ರಾಕ್ಷನ್ ಫಾರ್ಮಲ್ಲಿ ಇದ್ದರೆ ದ ಆನ್ಸರ್ ಇಸ್ ನಾಟ್ ಸೇಮ್, ಅಡಿಷನ್ ಫಾರ್ಮಲ್ಲಿ ಇದ್ದರೆ ದ ಆನ್ಸರ್ ಇಸ್ ಸೇಮ್. ಸೊ ಇದು ಒಂದು ಎಕ್ಸಾಂಪಲ್ ಆ್ಯಂಡ್ ದಿಸ್ ಇಸ್ ಆಲ್ಸೋ ಅನದರ್ ಎಕ್ಸಾಂಪಲ್. ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಇಲ್ಲಿರೋ ಎಕ್ಸಾಂಪಲ್ಸ್ಗಿಂತನೂ ಕಾನ್ಸೆಪ್ಟ್ ಏನು ಹೇಳ್ತಿದೆ ಅರ್ಥ ಮಾಡ್ಕೊಳ್ಳಿ. ಅಡಿಷನ್ ಫಾರ್ಮೆಟ್ ಇಂಟರ್ಚೇಂಜ್ ಮಾಡಿದ್ರೆ ಇಟ್ ವಿಲ್ ಬಿ ದ ಸೇಮ್, ಬಟ್ ನೆಗೆಟಿವ್ ಇದ್ದಾಗ ಸಬ್ಟ್ರಾಕ್ಷನ್ ಅಲ್ಲಿ ಇದ್ದಾಗ ಆನ್ಸರ್ ನೆಗೆಟಿವ್ ಬಂದಿರುತ್ತೆ, ಒಂದಕ್ಕೆ ನೆಗೆಟಿವ್ ಆಗಿರುತ್ತೆ. ಸೊ ಅಗೇನ್ ಟೋಕನ್ ಮಾಡೆಲ್ನ ಯೂಸ್ ಮಾಡಿಕೊಂಡು ಹೇಗೆ ನಾವು ಟರ್ಮ್ಸ್ನ ಇಂಟರ್ಚೇಂಜ್ ಮಾಡಿದ್ರು ಆನ್ಸರ್ ಸೇಮ್ ಬರುತ್ತೆ ಅಂತ ವಿ ಕ್ಯಾನ್ ಡಿಟರ್ಮೈನ್. ಸೊ ಹೌ? ಐ ವಿಲ್ ಟೇಕ್ ದ ನಂಬರ್ -4 + 6 and +6 - 4. ಸೊ ಇವೆರಡನ್ನ ಇಂಟರ್ಚೇಂಜ್ ಮಾಡಿ ಬರ್ತಿದ್ದೀನಿ. ಸೊ ಇದಕ್ಕೆ ಇದು ಇಂಟರ್ಚೇಂಜ್ ಆಗಿದೆ. ಸೊ ಫಸ್ಟ್ -4 + 6 ಮಾಡೋಣ. ಸೊ -4 ಅಂದರೆ ನೆಗೆಟಿವ್ ಟೋಕನ್ಸ್, -4 ನೆಗೆಟಿವ್ ಟೋಕನ್ಸ್, ದೆನ್ +6 6 ಟೋಕನ್ಸ್ ಎಷ್ಟಿದೆ? ಪ್ಲಸ್ ಅನ್ನೋ ಟೋಕನ್ಸು 6 ಇದೆ, -4 ಇದೆ. ಸೊ 1 ಕ್ಯಾನ್ಸಲ್ ಅಲ್ವಾ? ದಿಸ್ 4 ಕ್ಯಾನ್ಸಲ್. ಸೊ ವಿ ಲೆಫ್ಟ್ ವಿತ್ ವಾಟ್? ವಿ ಲೆಫ್ಟ್ ವಿತ್, ಸೊ ಆನ್ಸರ್ ಫಾರ್ ದಿಸ್ ಒನ್ ಇಸ್ 2. ನೆಕ್ಸ್ಟ್ +6 ಟೋಕನ್, ಅದಕ್ಕೆ ಏನು ಆ್ಯಡ್ ಮಾಡ್ತಾ ಇದ್ದೀವಿ? -4 ಟೋಕನ್ಸ್. ಸೊ +6 ಅಂದರೆ ಎಷ್ಟು? +6 -4 tokens. So again the same thing we get. We left with 2 tokens positive, right? So token model ಪ್ರಕಾರನೂ ಆನ್ಸರ್ ಸೇಮ್. ಸೊ ಟೋಕನ್ ಮಾಡೆಲ್ ಯೂಸ್ ಮಾಡಿ ನಾವು ಪ್ರೂವ್ ಮಾಡಾಯಿತು. ಇಂಟರ್ಚೇಂಜ್ ಮಾಡಿದ್ರು ಕೂಡ ವಿ ವಿಲ್ ಗೆಟ್ ದ ಸೇಮ್ ಆನ್ಸರ್. ಓಕೆ, sorry, thus in an expression having two terms, swapping them does not change the value. ಸೊ ಟರ್ಮ್ಸ್ ಅಡಿಷನ್ ಫಾರ್ಮಲ್ಲಿ ಇದ್ದಾಗ ನಾವು ಅದನ್ನು ಸ್ವ್ಯಾಪ್ ಮಾಡಿದ್ರೆ ನಮಗೆ ಟರ್ಮ್ ಮೀನ್ಸ್ ದ ವ್ಯಾಲ್ಯೂ ವಿಲ್ ನಾಟ್ ಚೇಂಜ್. ಸೊ ಈಗ ಟರ್ಮ್ 1 ಟರ್ಮ್ 2 ಫಾರ್ ಎಕ್ಸಾಂಪಲ್ 4 + 2, ಇದು ಟರ್ಮ್ 1, ಇದು ಟರ್ಮ್ 2. ಇದನ್ನೇ ಟೋಕನ್ ಮಾಡೆಲ್ ಅಂತ ಹೇಳೋದು. ಟೋಕನ್ ಅಂದ್ರೇನು? ದ ನೇಮ್, ಒಂದು ನೇಮ್ನ ಕೊಡ್ತಾ ಇದ್ದೀವಿ, ಟರ್ಮ್ 1 ಟರ್ಮ್ 2 ಅಂತ. ಆ ಟರ್ಮ್ 1 ಟರ್ಮ್ 2ನ ಟರ್ಮ್ 2 ಟರ್ಮ್ 1 ಅಂತ ಆ್ಯಡ್ ಮಾಡಿದ್ರೆ ಎರಡರಲ್ಲೂ ಅಡಿಷನ್ ಇದೆ. ಇಮ್ಯಾಜಿನ್. ಓಕೆ, ಇಮ್ಯಾಜಿನ್ ಅಲ್ಲ, ಸೊ ಯು ಅಂಡರ್ಸ್ಟ್ಯಾಂಡ್, ಎರಡರಲ್ಲೂ ಅಡಿಷನ್ ಇದೆ. 4 + 2 ಈಸ್ ಆಲ್ಸೋ ಸೇಮ್, 2 + 4 ಈಸ್ ಆಲ್ಸೋ ಸೇಮ್, ಬೋತ್ ಆರ್ ಈಕ್ವಲ್ ಟು 6. ಇದನ್ನೇ ಟೋಕನ್ ಮಾಡೆಲ್ ಅಂತ ಹೇಳೋದು. ಈ ರೀತಿ ಬರೆದು ಎಕ್ಸ್ಪ್ರೆಸ್ ಮಾಡಿದೆ. ಅದಕ್ಕೊಂದು ಎಕ್ಸಾಂಪಲ್ ಇದೆ. ನಾವು ಕನ್ಸಿಡರ್ ಅನ್ ಎಕ್ಸ್ಪ್ರೆಷನ್ ಹ್ಯಾವಿಂಗ್ 3 ಟರ್ಮ್ಸ್. 2 ಟರ್ಮ್ ಇದ್ದಾಗ ಎಸ್ 4 + 2 ಈಸ್ ಸೇಮ್, 2 + 4 ಈಸ್ ಆಲ್ಸೋ ಸೇಮ್. 3 ಟರ್ಮ್ಸ್ ಇತ್ತು. ಇವಾಗ ಹೇಗೆ ಮಾಡೋದು? 3 ಟರ್ಮ್ಸ್ ಇದ್ದಾಗ ಫಸ್ಟ್ ಆರ್ಡರ್ನ ಚೆಕ್ ಮಾಡ್ತಿದ್ದೀವಿ. ಅಂದರೆ ಫಸ್ಟ್ ಇವೆರಡನ್ನ ಆ್ಯಡ್ ಮಾಡಿ ಆಮೇಲೆ ಇದನ್ನ ಆ್ಯಡ್ ಮಾಡಿದ್ರೆ ಸೇಮ್ ಬರುತ್ತಾ, ಅಥವಾ ಫಸ್ಟ್ ಇವೆರಡನ್ನ ಆ್ಯಡ್ ಮಾಡಿ ಆಮೇಲೆ ಇದನ್ನ ಆ್ಯಡ್ ಮಾಡಿದ್ರೆ ಸೇಮ್ ಬರುತ್ತಾ ಅಂತ ಚೆಕ್ ಮಾಡ್ತಿದ್ದೀವಿ. ಫಸ್ಟ್ -7 + 7 + 10 ಆ್ಯಡ್ ಮಾಡ್ಕೊಂಡ್ವಿ. ವಾಟ್ ಡು ವಿ ಗೆಟ್? 10 - 7 ವಿಲ್ ಬಿ 3. ಬಿಗ್ಗರ್ ನಂಬರು ಪಾಸಿಟಿವ್ ಇದೆ, ಸೊ ನೋ ಸಿಂಗಲ್ ಅಂದರೆ ಪ್ಲಸ್ ಸೈನೇ ಇದೆ. ಆಮೇಲೆ -11 ಮಾಡ್ತಿದ್ದೀವಿ. ಏನು ಬರುತ್ತೆ ಆನ್ಸರು?
3 ಸ್ಮಾಲರ್ ನಂಬರಿಂದ ಬಿಗ್ಗರ್ ನಂಬರ್ ಮೈನಸ್ ಆಗ್ತಿರೋದ್ರಿಂದ ನೆಗೆಟಿವ್ ಸಿಂಬಲ್. 11 minus 3 is what? It is 8. And the answer is minus 8. Here, ಈಗ ಇದೇ ನಂಬರ್ನ ಫಸ್ಟ್ 10 ಮೈನಸ್ 11 ಆ್ಯಡ್ ಮಾಡೋಣ, ಆಮೇಲೆ minus 7. ಸೊ ಇವೆರಡನ್ನ ಆ್ಯಡ್ ಮಾಡಿದ್ರೆ ಫಸ್ಟು 10 minus 11. 11 ಬಿಗ್ಗರ್ ನಂಬರ್, ಸ್ಮಾಲರ್ ನಂಬರಿಂದ ಬಿಗ್ಗರ್ ನಂಬರ್ ಮೈನಸ್ ಆದಾಗ ನೆಗೆಟಿವ್ ಸಿಂಬಲ್ ವಿಲ್ ಕಮ್. 10 minus means 11 minus 10 is 1. ಸೊ -1 ಇವೆರಡರದ್ದು ಆನ್ಸರ್. ಇದನ್ನು ಮತ್ತೆ ಇದ್ರ ಜೊತೆಗೆ ಆ್ಯಡ್ ಮಾಡಬೇಕು. -7ಗೆ ಅಗೇನ್ -1ಗೆ -7ಗೆ -1 ವಿ ಹ್ಯಾವ್ ಟು ಆ್ಯಡ್. ಓಕೆ, ಎರಡಕ್ಕೂ ಮೈನಸ್ ಸಿಂಬಲ್ ಇದ್ದಾಗ ದ ಆನ್ಸರ್ ವಿಲ್ ಬಿ ಮೈನಸ್ ಅಲ್ಲಿರುತ್ತೆ. ಸೊ ದ ಆನ್ಸರ್ ಇಲ್ಲೇ ಬರೀತೀನಿ, ಆನ್ಸರ್ ವಿಲ್ ಬಿ ಮೈನಸ್ ಅಡಿಷನ್ ಆಗುತ್ತೆ. ಓಕೆನಾ, ಎರಡೂ ನಂಬರಿಗೆ ಸಿಂಬಲ್ ಮೈನಸ್ ಇದ್ದಾಗ ಅಡಿಷನ್ ವಿಲ್ ಹ್ಯಾಪನ್ ವಿತ್ ದ ನೆಗೆಟಿವ್ ಸಿಂಬಲ್. ಸೊ ದ ಆನ್ಸರ್ ಇಸ್ -8. ಎರಡೂ ಕೇಸಲ್ಲೂ -8 ಬಂತಾ? ಸೊ ದಿಸ್ ಪ್ರೂವ್ಸ್ ದ್ಯಾಟ್ interchanging the terms will lead to the same value. In case of addition, adding the last two terms and we'll get the same thing. So what do you see? The sum are the same in both the cases. So ಎರಡರಲ್ಲೂ ಸೇಮ್ ಅಲ್ವಾ ಆನ್ಸರ್ ಬಂದಿದ್ದು. Again we know that while adding positive numbers, grouping them in any of the above two ways gives the same. ಸೊ ಎಷ್ಟೇ ನಂಬರ್ ಇರಲಿ, ದಿಸ್ ಡಸಂಟ್ ಲಿಮಿಟೆಡ್ ಟು 3 ನಂಬರ್ಸ್. ಎಷ್ಟು ನಂಬರ್ಸ್ ಆದ್ರೂ ಬರೀಲಿ, ಲೈಕ್ 1 + 2 -7 + 3 -2 ಈ ನಂಬರ್ಸ್ನೆಲ್ಲ ಅಡಿಷನ್ ಫಾರ್ಮೆಟಲ್ಲಿ ಬರ್ಕೊಂಡು ಯಾವುದನ್ನು ಇಂಟರ್ಚೇಂಜ್ ಮಾಡಿದ್ರು ಫೈನಲ್ ಆನ್ಸರ್ ವಿಲ್ ಬಿ ದ ಸೇಮ್. ಇದನ್ನು 1 + 2 +7 +3 +2. ಸೊ ಈ ಫಾರ್ಮೆಟಲ್ಲಿ ಬರೆದು ಯಾವುದನ್ನು ಎಲ್ಲಿ ಇಂಟರ್ಚೇಂಜ್ ಮಾಡಿ ಯಾವ ಆರ್ಡರಲ್ಲಾದರೂ ಅಡಿಷನ್ ಮಾಡಿದ್ರು ಆನ್ಸರ್ ಸೇಮ್ ಬರುತ್ತೆ. ಬಟ್ ಇಲ್ಲಿ ಎಲ್ಲೂ ಇಂಟು ಇರಬಾರ್ದು. ಓಕೆನಾ, ಇಂಟು ಇದ್ದಾಗ ವಿ ಕೆನಾಟ್ ಇಂಟರ್ಚೇಂಜ್, ಪ್ಲಸ್ಸೇ ಇರಬೇಕು. Will this also holds when there are terms having negative number as well? Yes. ನೆಗೆಟಿವ್ ನಂಬರ್ಸ್ ಇದ್ದಾಗಲೂ ಆಗುತ್ತೆ, ಬಟ್ ಇಟ್ ಶುಡ್ ಬಿ ಇನ್ ದ ಫಾರ್ಮ್ ಆಫ್ ವಾಟ್? ಅಡಿಷನ್ ಫಾರ್ಮಲ್ಲಿ ಇರಬೇಕು. ಅಂದರೆ ಈ ರೀತಿ ನೆಗೆಟಿವ್ ನಂಬರ್ ಇದು 7 ಇಸ್ ಅ ನೆಗೆಟಿವ್ ನಂಬರ್, ಇಲ್ಲಿ ಅಡಿಷನ್ ಫಾರ್ಮೆಟಲ್ಲಿದೆ, ಹಿಂಗಿದ್ದಾಗ ವರ್ಕ್ ಆಗುತ್ತೆ. ಇಂಟರ್ಚೇಂಜ್ ಮಾಡ್ಬೋದು. ಹಿಂಗಿದ್ದಾಗ ಇಂಟರ್ಚೇಂಜ್ ಮಾಡಿದ್ರೆ ವಿ ವಿಲ್ ಗೆಟ್ ದ ಆನ್ಸರ್ ವಿಚ್ ಇಸ್ ಡಿಫ್ರೆಂಟ್. ಟೇಕ್ ಸಮ್ ಮೋರ್ ಎಕ್ಸ್ಪ್ರೆಷನ್ಸ್ ಆ್ಯಂಡ್ ಚೆಕ್. ಬೇರೆ ಎಕ್ಸ್ಪ್ರೆಷನ್ ತೊಗೊಂಡು ಚೆಕ್ ಮಾಡಿ ಅಂತ ಹೇಳ್ತಿದ್ದಾರೆ. ಯು ಡೂ ಇಟ್. ಇಲ್ಲಿ ನಾನು ತುಂಬ ಎಕ್ಸಾಂಪಲ್ ಮಾಡಿದ್ದೀನಿ, ಸೊ ಯು ಕ್ಯಾನ್ ಡೂ ದ ಸೇಮ್ ಥಿಂಗ್. ಕ್ಯಾನ್ ಯು ಎಕ್ಸ್ಪ್ಲೇನ್ ವೈ ದಿಸ್ ಹ್ಯಾಪನ್ಸ್ ಯೂಸಿಂಗ್ ದ ಟೋಕನ್ ಮಾಡೆಲ್ ಆಫ್ ಇಂಟೀಜರ್ಸ್ that we saw in class 6 of mathematics? So again we have to go back to the 6th standard textbook to see the token model, and we have to explain it right here. So in the next class I will teach what is this 6th standard token model. Okay, watch the videos. So ತುಂಬ ಲೆಂತಿ ವಿಡಿಯೋ ಆಗಿರೋದ್ರಿಂದ ಸ್ವಲ್ಪ ಟೈಮ್ ಮಾಡ್ಕೊಂಡು ನೀಟಾಗಿ ನೋಡಿ, ಯು ವಿಲ್ ರಿಯಲಿ ಅಂಡರ್ಸ್ಟ್ಯಾಂಡ್. ಸೊ ಇಫ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಯು ಕಾಮೆಂಟ್ ಮೀ. ಸೊ ಲೆಟ್ ಮೀ ಡೂ ಇನ್ ಸಮ್ ಅದರ್ ವೇ. ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.